ನಾಳೆ ಎಂದರಾಗದು, ಮುಂದೆ ಎಂದರಾಗದು. ಇಂದೇ ನೀನು ನಿರ್ಣಯಿಸಬೇಕು, ಇಂದೇ ಎತ್ತಿ ಪೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು? ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು? ಹೆಣವಲ್ಲವೇ? ಕುವೆಂಪು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತುಂಬ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ ಅನ್ಕೊಂತೀನಿ. ಇನ್ನೇನು ಒಂದು ತಿಂಗಳು ಬಂತು KS ಪ್ರಿಲಿಮ್ಸ್ ಎಕ್ಸಾಮ್ಗೆ. ಇಷ್ಟು ತಿಂಗಳು ಕಾಯ್ದಿದ್ದೀರಾ, ಇಷ್ಟು ತಿಂಗಳು ಕಷ್ಟಪಟ್ಟಿದ್ದೀರಾ. ಈಗ ಎಡವಬೇಡಿ ಆಯ್ತಾ. ಸೀರಿಯಸ್ ಆಗಿ ವರ್ಕ್ ಮಾಡಿ, ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಿ. ದಯವಿಟ್ಟು ಯಾರೋ ಹೇಳಿದ್ರು ಅಂತ ಆ ಮಾತನ್ನು ಕೇಳಬೇಡಿ. ನೀವೇ ಅದನ್ನ ತೂಕ ಮಾಡಿ ನೋಡಿ. ನಿಮಗೆ ಆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಅದನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ, ಸರಿನಾ? ಸೊ ಕಮಿಂಗ್ ಟು ಆರ್ ಫಿನಾಲೆ ಎಪಿಸೋಡ್, the last episode of economic survey that we started. So today is episode 7. This is the last episode that will give you a complete comprehensive coverage, full mugsdang agutte economic survey of Karnataka. I hope this has helped you. So ee episode nalli chapter 6 and chapter 10 cover ಮಾಡೋಣ. ಚಾಪ್ಟರ್ 6 is agriculture and food management, as well as chapter 10 is economic infrastructure. ಸೊ ಇವೆರಡು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಆಲ್ ದ 13 ಚಾಪ್ಟರ್ಸ್ ಏನಿದೆ ಎಕನಾಮಿಕ್ ಸರ್ವೇದು ಅದನ್ನ ಸಿಂಪ್ಲಿಫೈಡ್ ಆಗಿ MCQs ಫಾರ್ಮ್ಯಾಟ್ ನಲ್ಲಿ ನಿಮಗೆ 7 ಎಪಿಸೋಡ್ ನಲ್ಲಿ ನಾನು ನಿಮಗೆ ತಂದ್ಕೊಟ್ಟಿದ್ದೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಇವೆರಡು ನಿಮಗೋಸ್ಕರ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಿಲೆಬಸ್ ಏನು ಅಂತಾರೆ ಅದನ್ನ ನಿಮ್ಗೆ ಆದಷ್ಟು ಸಿಂಪ್ಲಿಫೈ ಮಾಡಿಕೊಟ್ಟಿದ್ದೀನಿ ಆಯ್ತಾ. ಸೊ ಇದು ನಿಮ್ಮ ಪೇಪರ್ 2ಲಿ ಏನ್ ಕರ್ನಾಟಕ ಸಿಲೆಬಸ್ 40 ಕ್ವಶನ್ ಬರೋದಿದೆ. ಆ 40 ಕ್ವಶನ್ ನಲ್ಲಿ ಮಿನಿಮಮ್ 20 to 25 ಕ್ವಶನ್ಸ್ ಬರೋ ಸಾಧ್ಯತೆಗಳು ಇಷ್ಟರಲ್ಲೇ ಇದೆ. ಸೊ ಇಷ್ಟು ಹೈ ಇಂಪ್ಯಾಕ್ಟ್ ಒಂದು ಏರಿಯಾ ಇರುವಾಗ ಯು ಶುಡ್ ಕ್ಯಾಪಿಟಲೈಸ್. ನೀವು ಅದನ್ನು ಉಪಯೋಗ ಮಾಡ್ಕೊಬೇಕು. ಅದರಲ್ಲೂ ನೀವು ಯು ಶುಡ್ ನಾಟ್ ಟ್ರೈ ಟು ಸರ್ಚ್ ಫಾರ್ ಎಕ್ಸ್ಕ್ಯೂಸಸ್. ನಮಗೆ PDF ಕೊಡಿ, ನಮ್ಗೆ ಅದು ಬೇಕು, ನಮ್ಗೆ ಇನ್ನೇನೋ ಬೇಕು, ಆ ಥರ ಏನು ಮಾಡಬೇಡಿ. ಯೂಸ್ ವಾಟ್ ಎವರ್ ಇಸ್ ದೇರ್ ಅಟ್ ಯುವರ್ ಡಿಸ್ಪೋಸಲ್. ಏನ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ಕಲೀರಿ, ಬಿಟ್ರೆ ಏನಿದೆ ಅದನ್ನ ಬಿಟ್ಟು ಏನಿಲ್ಲ ಅದ್ರ ಮೇಲೆ ಗಮನ ಹರಿಸಬೇಡಿ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಡೋಂಟ್ ಡೂ ದಟ್. ನಿಮ್ಮ ಹತ್ರ ಏನಿದೆ ಅದನ್ನ ನಾನು ಎಷ್ಟು ಚೆನ್ನಾಗಿ ಎಷ್ಟು ಪ್ರಬಲವಾಗಿ ಯೂಸ್ ಮಾಡ್ಕೊಬಹುದು ಅದ್ರ ಮೇಲೆ ನಿಮ್ದು ಸಕ್ಸಸ್ಸು, ನಿಮ್ದು ಒಂದು ಚಾತುರ್ಯತೆ ನಿಂತಿರುತ್ತೆ. ಸೊ ಶೋ ದಟ್ ಇಂಟೆಲಿಜೆನ್ಸ್, ಬಿ ವೆರಿ ಸ್ಮಾರ್ಟ್. ಎಲ್ಲರೂ ಹೇಳಿದ್ರು ಅಂತ ನೀವು ಹಂಗೆ ಹೇಳಕ್ ಹೋಗ್ಬೇಡಿ. ಏನೇನು ಸಿಗುತ್ತೆ ನಿಮಗೆ ಡಿಸ್ಪೋಸಲ್ ನಲ್ಲಿ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಅದನ್ನ. ಸೊ ನಿಮ್ ಡಿಸ್ಪೋಸ್ ನಲ್ಲಿ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಯಾವುದೋ ದೊಡ್ಡ ದೊಡ್ಡ ಬುಕ್ ಓದೋ ಬದಲು ಇಷ್ಟು ಈಸಿಯಾಗಿ ಇಷ್ಟು ನೀಟಾಗಿ ಮಾಡ್ಕೊಡ್ತಾ ಇದೀವಿ ಅಂದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಯು ಹ್ಯಾವ್ ಟು ಮೇಕ್ ಶೋರ್ ಯಾವುದೇ ಕ್ವಶನ್ ಎಕನಾಮಿಕ್ ಸರ್ವೆ ಬಜೆಟ್ ನಲ್ಲಿ ಬರಲಿ ನಾನಂತೂ ತಪ್ಪು ಮಾಡಲ್ಲ. ಈ ಆಟಿಟ್ಯೂಡ್ ನಲ್ಲಿ ಓದಿದ್ರೆ ಪೇಪರ್ 2 40 ಕ್ವಶನ್ ಅಲ್ಲಿ 25 ತೆಗಿತೀರಾ ನೀವು. 25 ಕ್ವಶನ್ ಕರೆಕ್ಟ್ ಆದ್ರೆ 50 ಮಾರ್ಕ್ ಅಲ್ಲೇ ಬಂದ್ಬಿಡ್ತು. ನಿಮ್ಗೆ ಪ್ರಿಲಿಮ್ಸ್ಗೆ ಏನು 200 ತೆಗಿಬೇಕು ಮಾರ್ಕ್ಸು, ಆ 200ರಲ್ಲಿ 50 ಎರಡೇ ಸಬ್ಜೆಕ್ಟ್ ಇಂದ ಬರ್ತಾ ಇದೆ ಅಂದ್ರೆ ಯು ಶುಡ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಅಂಡ್ ವರ್ಕ್ ಆನ್ ಇಟ್. ಗೊತ್ತಾಯ್ತಲ್ವಾ? ಸೊ ಅದಕ್ಕೋಸ್ಕರ ದಯವಿಟ್ಟು ಕಷ್ಟಪಟ್ಟು ಮಾಡಿ. ಐ ಇಂಪ್ಯಾಕ್ಟ್ ಏರಿಯಾಸ್ ಏನಿರ್ತಾವಲ್ಲ ಅದನ್ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಈ ಎಪಿಸೋಡ್ ನಲ್ಲಿ ಲೆಟ್ ಅಸ್ ಕಂಪ್ಲೀಟ್ ಆಫ್ ದ ಚಾಪ್ಟರ್ 6 ಅಂಡ್ ಚಾಪ್ಟರ್ 10 ಆಫ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ. ಎಲ್ಲರೂ ರೆಡಿನಾ? ಸ್ಟಾರ್ಟ್ ಮಾಡೋಣ. ಸೊ ಐ ಹೋಪ್ ಎಷ್ಟರಲ್ಲಿ ನಿಮ್ಗೆ ಎಲ್ಲ ಟ್ರಿಕ್ಸ್ ಗೊತ್ತಾಗೋಗಿದೆ. ಸೊ ಈ ಸತಿ ನಾನು ಏನು ಹೇಳ್ತಾ ಇದ್ದೀನಿ, ನಾನು ತುಂಬಾ ಟ್ರಿಕ್ಸ್ ಬಗ್ಗೆ ಜಾಸ್ತಿ ಎಂಫಸೈಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಪುನಃ ಹೇಳಿದ್ನೇ ಹೇಳಿ ಅದು ಯೂಸ್ ಆಗಲ್ಲ. ಇನ್ ಕೇಸ್ ಇಫ್ ದೇರ್ ಇಸ್ ಎನಿಥಿಂಗ್ ನ್ಯೂ ಐ ಡೆಫಿನೆಟ್ಲಿ ಪುಟ್ ಇಟ್ ಔಟ್. ಬಟ್ ಓವರ್ ಆಲ್ ಈ ಏನ್ 6 ಎಪಿಸೋಡ್ ನೀವು ನೋಡಿದೀರಾ, ಆ 6 ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟ್ರಿಕ್ಸು, ನಿಮ್ ಲೈನ್ ಆಫ್ ಥಾಟ್, ನಿಮ್ದು ಆಟಿಟ್ಯೂಡ್ ಇನ್ ಸಾಲ್ವಿಂಗ್ MCQs ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. It really doesn't matter whether you know the answer for the question or not. It matters what attitude you carry in reading that question and trying to search for hints to deduce the answer. ಅಂದ್ರೆ ಏನ್ ಕ್ವಶನ್ ಇದೆ ಆ ಪ್ರಶ್ನೆಗೆ ನಂಗೆ ಉತ್ತರ ಗೊತ್ತೋ ಇಲ್ವೋ ಅಂತ ಒಳಗೋಗ್ಬಾರ್ದು. ಆ ಪ್ರಶ್ನೆ ಓದಿದ್ಮೇಲೆ ನಾನು ಉತ್ತರ ಹುಡುಕ್ತೀನಿ ಅನ್ನೋ ಒಂದು ಆಟಿಟ್ಯೂಡ್ ನಲ್ಲಿ ಹೋದ್ರೆ ಹುಡುಕ್ತೀರಾ. ಸೊ ಈ ಒಂದು ಆಟಿಟ್ಯೂಡು, ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನೀವು ಮಾಡ್ಕೊಳ್ಳೇಬೇಕು. ಅದು ಮಾಡ್ಕೊಂಡ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಇಸ್ ವೆರಿ ವೆರಿ ಈಸಿ. ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ 4 ಆಪ್ಷನ್ ಅಲ್ಲಿ ಒಂದು ಆನ್ಸರ್ ಇದ್ದೇ ಇರುತ್ತೆ. ಆ ಆನ್ಸರ್ ಕಂಡುಹಿಡಿಯೋದಷ್ಟೇ ನಿಮ್ ಜವಾಬ್ದಾರಿ. ಆ ಕ್ವಶನ್ ಕೇಳಿರೋದ್ರಲ್ಲಿ ನಂಗೆ ಉತ್ತರ ಎಷ್ಟು ಗೊತ್ತು, ಎಷ್ಟು ಪಾಂಡಿತ್ಯ ಇದೆ ನನಗೆ, ಎಷ್ಟು ಎಕ್ಸ್ಪರ್ಟ್ ಇದ್ದೀನಿ ನಾನು, ಅದೆಲ್ಲ ಬೇಕಾಗಿಲ್ಲ ನಮಗೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ನಾನು ಹೆಂಗೋ ಒಂದು ಇಂಟ್ ಯೂಸ್ ಮಾಡಿಕೊಂಡು ನಾನೊಂದು ಉತ್ತರ ತೆಗಿತೀನಿ ಅನ್ನೋ ಒಂದು ಚಾತುರ್ಯತೆ ಇದ್ರೆ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗೇ ಆಗುತ್ತೆ. ನಿಮ್ಗೆ ಅದು ಬೇಕಾಗಿರೋದೇ ಅಷ್ಟು ಸಾಕು. ಸೊ ಏನಾಗುತ್ತೆ, ನೀವು ಯಾವುದೇ ಸಬ್ಜೆಕ್ಟ್ ಓದುವಾಗ ಆ ಲೆವೆಲ್ ತನಕ ಓದಿದ್ರೆ ಸಾಕು. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಆ ಒಂದು ಪ್ಯಾಷನ್ ಅಥವಾ ಆ ಒಂದು ಫಿಯರ್ ಅಥವಾ ಆ ಒಂದು ಏನಾದ್ರು ಕ್ಯೂರಿಯಾಸಿಟಿ ಮೇಲೆ ಇಷ್ಟು ಓದಕ್ ಹೋಗ್ತಾರೆ. ಒಂದೇ ಸಬ್ಜೆಕ್ಟ್ನ ಇಷ್ಟು ಓದಕ್ ಹೋದಾಗ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಒಡಿಸ್ಕೊಳ್ಳುತ್ತೆ. ಈ ಮಿಸ್ಟೇಕ್ಸ್ ಮಾಡಬೇಡಿ ಆಯ್ತಾ. ಎಲ್ಲ ಸಬ್ಜೆಕ್ಟು ಈಕ್ವಲ್ ಎಂಫಸಿಸ್ ಕೊಡಿ. ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟೇ. ಯಾವ ಸಬ್ಜೆಕ್ಟ್ ಈಸಿ ಬರುತ್ತೆ, ಯಾವ ಸಬ್ಜೆಕ್ಟ್ ಕಷ್ಟ ಬರುತ್ತೆ ಅನ್ನೋದು ನಿಮ್ಮ ಕೈಲಿಲ್ಲ ಅದು.
ಸೊ ನಿಮ್ಮ ಕೈಲಿ ಇಲ್ಲದೆ ಇರುವಾಗ ನಿಮ್ಮ ಕೆಲಸ ಏನು, ಕರೆಕ್ಟಾಗಿ ಎಲ್ಲ ಸಬ್ಜೆಕ್ಟ್ ಓದ್ಕೊಂಡೋಗಿ ಅಲ್ಲಿ ಯಾವ್ದು ಕೈ ಹಿಡಿಯುತ್ತೆ ಅದು ಹಿಡೀಲಿ, ಅದು ನಿಮಗೆ ಸಕ್ಸಸ್ ಕೊಡುತ್ತೆ. ಯಾವುದು ಅಂತ ಈಗಲೇ ಡಿಸೈಡ್ ಮಾಡಿಕೊಂಡು ಅದನ್ನೇ ಎಂಫಸೈಸ್ ಮಾಡಿಕೊಂಡು ಅದನ್ನೇ ಓವರ್ ಆಗಿ ಓದೋಕೆ ಹೋಗ್ಬೇಡಿ, ಎಲ್ಲ ಸಬ್ಜೆಕ್ಟ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಸರಿನಾ? ಇಷ್ಟೇ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಫಸ್ಟ್ ಏನು ಹಾಫ್ ಇದೆ, ಆ ಫಸ್ಟ್ ಹಾಫ್ನಲ್ಲಿ ಚಾಪ್ಟರ್ 6 ಮಾಡೋಣ. ಚಾಪ್ಟರ್ 6 ಇಸ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್. ಅಗೇನ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಅಗ್ರಿಕಲ್ಚರ್ ಇಸ್ ಅ ವೆರಿ ಫೋಕಸ್ ಏರಿಯಾ ಆಫ್ ಕರ್ನಾಟಕ ಅಂತ ಹೇಳ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಹಾಫ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ತುಂಬ ಫ್ಯಾಕ್ಚುಯಲ್ ಆಸ್ಪೆಕ್ಟ್ ಆಫ್ ದ ಕ್ವಶನ್ಸ್ ಬರೋ ಸಾಧ್ಯತೆಗಳಿದೆ. ಸೊ ಅದನ್ನು ಮಾಡಿ ಮುಗಿಸ್ಕೊಡ್ತೀನಿ. ಓಕೆ, ಸೊ ಇನ್ ದೀಸ್ ಟೂ ಆಸ್ಪೆಕ್ಟ್ಸ್, ಸೊ ವಿ ಆರ್ ಗೋಯಿಂಗ್ ಟು ಫಿನಿಶ್ ಆಫ್ ಟುಡೇಸ್ ವಿ ಆರ್ ಗೋಯಿಂಗ್ ಟು ಫಿನಿಶ್ ಆಫ್ ದಿಸ್ ಸೀರೀಸ್ ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ. ಸೊ ಎಲ್ಲರಿಗೂ ಖುಷಿ ಆಯಿತು ಅನ್ಕೊಂತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ಫಸ್ಟ್ is the chapter 6, that is the agriculture and food management of the Karnataka economic survey. The first question is, as you can see, consider the following statements. More than 70% of the population in Karnataka is dependent on agriculture for their livelihood. Agriculture contributes to 25% of Karnataka's GSDP for the year 23-24. Sarina? So here statement is, which of the above statements is or are correct? A, 1 only, B, 2 only, C, both 1 and 2, and D, none of the above. So ನೀವು ನೋಡ್ತಾ more than 70% of the population in Karnataka is dependent on agriculture for their livelihood. This is more or less correct. ಆಯ್ತಾ? ನಮ್ದು if you take the urban population and rural population, almost just 31% of the people of Karnataka are in urban. ಇನ್ನು ಮಿಕ್ಕಿದೆಲ್ಲರೂ ರೂರಲ್ ಏರಿಯಲ್ಲಿ ಇದ್ದಾರೆ. ಸೊ ಆ ಒಂದು ಸ್ಟಾಟಿಸ್ಟಿಕ್ಸ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಈ ಸ್ಟಾಟಿಸ್ಟಿಕ್ಸ್ ಕರೆಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೋರ್ ದನ್ 70% ಆಫ್ ದ ಪಾಪ್ಯುಲೇಷನ್ ಇನ್ ಕರ್ನಾಟಕ ಇಸ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಫಾರ್ ದೇರ್ ಲೈವ್ಲಿಹುಡ್. ಆಯ್ತಾ? ಸೊ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎರಡು ಸೇರಿದ್ರೆ 70% ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ಕೊಬಹುದು. Second, agriculture contributes to 25% of Karnataka's GSDP for the year 23-24 ಅಂತ ಹೇಳಿದಾಗ ನೀವು ಅವಾಗ ನಿಮ್ಗೆ ಡೌಟ್ ಬಂದರೆ ಯು ಜಸ್ಟ್ ಕಂಪೇರ್ ಇಟ್ ವಿತ್ ನ್ಯಾಷನಲ್. ಈಗ ನ್ಯಾಷನಲ್ ಇದು ಇಂಡಿಯಾ ತಗೊಂಡಾಗ ಇಂಡಿಯಾಲಿ ಅಗ್ರಿಕಲ್ಚರು GDP ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ತಗೊಂಡಾಗ ಇಟ್ ಇಸ್ ಸಮ್ವೇರ್ ಬಿಟ್ವೀನ್ 15%. ಆಯ್ತಾ? ಸೊ ಅಲ್ಲಿ 15% ಇದೆ, ಕರ್ನಾಟಕದಲ್ಲಿ 25% ಇದೆ. ಅಂದರೆ ಆಲ್ಮೋಸ್ಟ್ 10% ಲೀಡ್ ಇರೋ ಚಾನ್ಸಸ್ ಇದೆಯಾ? ಇರೋ ಚಾನ್ಸಸ್ ತುಂಬ ಕಡಿಮೆ. ಸೊ ಇಲ್ಲೇನು ಅನ್ಸುತ್ತೆ ಅಂದರೆ ಆ 25%ನ 15ನ 25 ಮಾಡಿದಾರಾ ಅಥವಾ ನಂಬರ್ ಚೇಂಜ್ ಮಾಡಿದಾರಾ ಅನ್ನೋ ಒಂದು ಡೌಟು ನಿಮ್ಮ ತಲೆಯಲ್ಲಿ ಬರಬೇಕು. ತಲೆಯಲ್ಲಿ ಬಂದರೆ ನಿಮ್ಗೆ ಆ MCQs ಸಾಲ್ವ್ ಮಾಡೋ ಒಂದು ಚಾತುರ್ಯತೆ ಬಂದಿದೆ ಅಂತ ಅರ್ಥ. ಓವರ್ ಆಲ್ ಇಲ್ಲಿ ದ ಸೊಲ್ಯೂಷನ್ ಇಸ್ ಎ. ಸೊಲ್ಯೂಷನ್ ಇಸ್ ಎ. ಯಾಕಂದರೆ ಐ ಹ್ಯಾವ್ ಚೇಂಜ್ ದ ಸೆಕೆಂಡ್ ಸ್ಟೇಟ್ಮೆಂಟ್. ಅಗ್ರಿಕಲ್ಚರಲ್ ಕಾಂಟ್ರಿಬ್ಯೂಷನ್ to the GSDP, that is the gross state domestic product, for the year 23-24 is just 13%. So agriculture contribution ಬರೀ 13% ಇದೆ ಅಷ್ಟೇ. So this is the first question. The answer for this is A, and the agriculture's contribution to GSDP of Karnataka for the year 23-24 is 13%. ಮ್ಯಾಪ್ ಇರಲಿ ಇದು. ಈ ನಂಬರ್ಸು ದೇರ್ ಆರ್ ಸಮ್ ಬೇಸಿಕ್ ಫ್ಯಾಕ್ಟ್ಸ್. ಈ 7 ಎಪಿಸೋಡ್ನಲ್ಲೂ ಏನು ಬೇಸಿಕ್ ಫ್ಯಾಕ್ಟ್ಸ್ ನಾನು ಮಾತಾಡಿದ್ದೀನಿ ಆ ಬೇಸಿಕ್ ಫ್ಯಾಕ್ಟ್ಸ್ ನಿಮ್ಮ ತಲೆಯಲ್ಲಿ ಇರಬೇಕು. ಎಲ್ಲ ಎಪಿಸೋಡ್ನಲ್ಲೂ ಆ ಬೇಸಿಕ್ ಫ್ಯಾಕ್ಟ್ಸ್ ಹೇಳ್ತಾ ಹೋಗಿದ್ದೀನಿ. ಅದನ್ನ ನೀವು ಬಯಾಟಾದ್ರೂ ಮಾಡಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಇಟ್ ಶುಡ್ ಆಲ್ವೇಸ್ ಬಿ ದೇರ್ ಇನ್ ಯೋರ್ ಫಿಂಗರ್ ಟಿಪ್ಸ್. ಸೊ ಫಾರ್ ದ ಸೊಲ್ಯೂಷನ್ ಫಾರ್ ದ ಕ್ವಶನ್ 1 is A. First statement is correct, the second statement is wrong. Second question, Navodhyama program is related to which of the following sectors? A, agriculture, B, entrepreneurship, C, education, D, healthcare. ಓಕೆ, ಬೇಸಿಕಲಿ ವೆರಿ ಸಿಂಪಲ್ ಅಗ್ರಿಕಲ್ಚರ್ ಚಾಪ್ಟರ್ ಮಾಡ್ತಾ ಇದೀವಿ. ಸೊ ಸೊಲ್ಯೂಷನ್ ಇಸ್ ಎ, ಅಗ್ರಿಕಲ್ಚರ್. ಏನಂದ್ರೆ ಇದು ದಿಸ್ ಇಸ್ ಅ ಪ್ರೋಗ್ರಾಮ್ ಫಾರ್ ವ್ಯಾಲ್ಯೂ ಅಡಿಷನ್ ಆಫ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಸೊ ಫುಡ್ ಪ್ರಾಸೆಸಿಂಗ್ ಅಥವಾ ವ್ಯಾಲ್ಯೂ ಅಡಿಷನ್ ಏನಂತಾರಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಮಾಡಿರೋದೇ ನವೋದ್ಯಮ ಪ್ರೋಗ್ರಾಮ್ ಅಂತ. ಓಕೆ, ವೆರಿ ಡೈರೆಕ್ಟ್ ಕ್ವಶನ್, ಗೊತ್ತಿರಬೇಕು ಅಷ್ಟೇ, ಇದರಲ್ಲೇನು ಟ್ರಿಕ್ಸ್ ಇಲ್ಲ. ಸೊಲ್ಯೂಷನ್ ಇಸ್ ಎ. ಸರಿನಾ? ಥರ್ಡ್ ಕ್ವಶನ್ ನೋಡೋಣ. Which of the following statements are correct regarding agriculture and farmer support schemes in Karnataka? ಆಯ್ತಾ? ಸೊ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ಸಪೋರ್ಟ್ ಬ್ರಾಡ್ ಆಗಿ ಕೇಳ್ತಾ ಇದ್ದಾರೆ ಅವರು ಕ್ವಶನ್ನ, ನ್ಯಾರೋ ಆಗಿಲ್ಲ, ಯಾವುದೋ ಒಂದು ಸ್ಕೀಮ್ ಬಗ್ಗೆ ಕೇಳ್ತಾ ಇಲ್ಲ, ಬ್ರಾಡ್ ಆಗಿ ದೇ ಆರ್ ರಿಗಾರ್ಡಿಂಗ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ಸಪೋರ್ಟ್ ಸ್ಕೀಮ್ಸ್ ಇನ್ ಕರ್ನಾಟಕ ಬಗ್ಗೆ ಕೇಳ್ತಾ ಇದ್ದಾರೆ. ಕ್ವಶನ್ನ ಯಾವಾಗಲೂ ನೆನಪು ಇಟ್ಕೊಳ್ಳಿ, ಬ್ರಾಡ್ ಆಗಿ ಕೇಳಿದ್ರೆ ನೀವು ಬ್ರಾಡ್ ಆಗಿ ನೋಡಬೇಕು. ಆಯ್ತಾ? ನ್ಯಾರೋ ಆಗಿ ಅಥವಾ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ರೆ ಸ್ಪೆಸಿಫಿಕ್ ಆಗಿ ನೋಡಬೇಕು. ಸೊ ಓವರ್ ಆಲ್ ಈಗ ನೋಡೋಣ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ದ ಚೀಫ್ ಮಿನಿಸ್ಟರ್ಸ್ ರೈತ ವಿದ್ಯಾ ನಿಧಿ program offers scholarship to children of farmers and landless agricultural laborers. Second statement, emphasis is being placed on millet production and processing aspects as part of the agricultural development. Third statement, the Krishi Bhagya scheme aims to enhance agricultural productivity and farmer income by promoting efficient water use and providing financial assistance for farm equipment and infrastructural improvements. How many of the above given statements are correct? Only one, only two, all three, none.
ಈಗ ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಓವರ್ ಆಲ್ ಕ್ವಶನ್ ಬ್ರಾಡ್ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ಚೀಫ್ ಮಿನಿಸ್ಟರ್ಸ್ ರೈತ ವಿದ್ಯಾ ನಿಧಿ ಅಂದ್ರೆ ಏನು? ನಿಧಿ ಅಂದ್ರೆ ಫಂಡು. ದ ಫಂಡ್ ಇಸ್ ಟು ಹೆಲ್ಪ್ ದ ಎಜುಕೇಶನ್ ಆಫ್ ದ ಫಾರ್ಮರ್ಸ್ ಅಂಡ್ ದರ್ ಫ್ಯಾಮಿಲೀಸ್. ಅಲ್ಲಿ ಹೆಸರಲ್ಲೇ ಇದೆ ಅದು. ಸೊ ಹೆಸರಲ್ಲೇ ಇರುವಾಗ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಆಟೋಮ್ಯಾಟಿಕ್ ಆಗಿ ಗೊತ್ತಾಗಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್, ಎಂಫೋಸಿಸ್ ಇಸ್ ಬೀಯಿಂಗ್ ಪ್ಲೇಸ್ಡ್ ಆನ್ ಮಿಲ್ಲೆಟ್ ಪ್ರೊಡಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಸ್ಪೆಕ್ಟ್ಸ್ ಅಸ್ ಪಾರ್ಟ್ ಆಫ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಯಾವ ಸ್ಟೇಟ್ ನಲ್ಲಿ ಮಾಡಲ್ಲ ಹೇಳಿ ಮಿಲ್ಲೆಟ್ಗೆ ಸಪೋರ್ಟು? ಯಾವ ಸ್ಟೇಟ್ ನಲ್ಲಿ ಮಾಡ್ತಾ ಇಲ್ಲ? ಈ ಸ್ಟೇಟ್ಮೆಂಟ್ ಎಷ್ಟು ಜನರಿಕ್ ಆಗಿದೆ ಅಂದ್ರೆ ನೀವು ಯೋಚನೆ ಮಾಡಕ್ ಹೋಗಬಾರ್ದು, ಕರೆಕ್ಟ್ ಇದ್ದೇ ಇರುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಕೃಷಿ ಭಾಗ್ಯ ಇಟ್ ವಿಲ್ ಹೇಮ್ ಟು ಎನ್ಹಾನ್ಸ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಯೂಸಿಂಗ್ ವಾಟರ್ ಯೂಸ್ ಎಫಿಷಿಯನ್ಸಿ as well as ರೈನ್ ವಾಟರ್ ಯೂಸ್ ಅಂದ್ರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಕರೆಕ್ಟ್. ಸೊ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ನೀವು ನೋಡಿದಾಗ ತುಂಬಾ ಜನರಿಕ್ ಅಂಡ್ ಓಪನ್ ಎಂಡೆಡ್ ಆಗಿದೆ. ಯಾವುದೇ ತರದ ಫ್ಯಾಕ್ಟ್ಸ್ ಇನ್ಕ್ಲೂಡ್ ಮಾಡಿಲ್ಲ ಅಲ್ಲಿ. ನೀವು ಇಲ್ಲೆಲ್ಲೋ ಒಂದು ಚೇಂಜ್ ಮಾಡೋ ಸಾಧ್ಯತೆ ಇದೆ, ಆ ಸ್ಟೇಟ್ಮೆಂಟ್ ನ ತಪ್ಪು ಮಾಡೋ ಸಾಧ್ಯತೆ ಇದೆ ಅಂತ ಎಲ್ಲೂ ಹೇಳಕ್ಕೆ ಆಗಲ್ಲ. ದ ಸ್ಟೇಟ್ಮೆಂಟ್ಸ್ ಆರ್ ಜನರಿಕ್. ಸೊ ವೆನ್ ದ ಸ್ಟೇಟ್ಮೆಂಟ್ಸ್ ಆರ್ ಜನರಿಕ್, ನಿಮ್ಗೆ ಹೇಳಿದೀನಿ, ದ ಆನ್ಸರ್ ವಿಲ್ ಆಲ್ವೇಸ್ ಬಿ ದೇ ಆರ್ ಕರೆಕ್ಟ್. ಸೊ ಇಲ್ಲಿ ಹೌ ಮೆನಿ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದ ಸೊಲ್ಯೂಷನ್ ಹಿಯರ್ ಇಸ್ ಸಿ. ಸೊ ಥರ್ಡ್ ಆನ್ಸರ್, ದ ಸೊಲ್ಯೂಷನ್ ಇಸ್ ಸಿ. ಫೋರ್ತ್ ಕ್ವಶನ್ ನೋಡೋಣ ಈಗ. Consider the following statements based on the agriculture census 2015-16. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಅಗೇನ್ ಅಗ್ರಿಕಲ್ಚರಲ್ ಸೆನ್ಸಸ್ ನಲ್ಲಿ ಕರ್ನಾಟಕದ ಬಗ್ಗೆ ಏನೇನು ಫ್ಯಾಕ್ಟ್ಸ್ ಇದೆ ಅದು ನಿಮಗೆ ಗೊತ್ತಿರಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬೋತ್ ಫಾರ್ ಯೋರ್ ಪ್ರಿಲಿಮ್ಸ್ ಅಂಡ್ ಯೋರ್ ಮೇನ್ಸ್ ಪರ್ಸ್ಪೆಕ್ಟಿವ್. ಬಟ್ ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಮಾಡ್ತಾ ಇದೀವಿ, ಸೊ ಅದ್ರ ಮೇಲೆ ಫೋಕಸ್ ಮಾಡೋಣ. ಸೊ ಬೇಸ್ಡ್ ಆನ್ ಅಗ್ರಿ ಸೆನ್ಸಸ್ 2015-16. 15-16 ಯಾಕೆ 21-22 ಯಾಕೆ ಆಗಿಲ್ಲ ಅಂದ್ರೆ 21-22 ಅಗ್ರಿ ಸೆನ್ಸಸ್ ಏನು ನಡಿಬೇಕಾಗಿತ್ತು, ಅವಾಗ ಕೋವಿಡ್ ನಡೀತು. ಆ ಕೋವಿಡ್ ಪ್ಯಾಂಡಮಿಕ್ ಇಂದ ಅಗ್ರಿ ಸೆನ್ಸಸ್ ಮಾಡಕ್ ಆಗಿರ್ಲಿಲ್ಲ. ಸೊ ಅಗ್ರಿ ಸೆನ್ಸಸ್ ಕರೆಂಟ್ಲಿ ಆಫ್ 2021 ಆರ್ 21-22 ಏನಿದೆ ಆ ವರ್ಷದ ಅಗ್ರಿ ಸೆನ್ಸಸ್ ನ ಈಗ ನಡೆಸ್ತಾ ಇದ್ದಾರೆ. ಅದು ಇನ್ನೂ ಚಾಲನೆಯಲ್ಲಿದೆ, ಇನ್ನೂ ಮುಗ್ದಿಲ್ಲ, ರಿಪೋರ್ಟ್ ಪಬ್ಲಿಷ್ ಆಗಿಲ್ಲ. ಸೊ ಏನೇ ಕ್ವಶನ್ ಅವ್ರು ಕೇಳಿದ್ರು ಅಗ್ರಿ ಸೆನ್ಸಸ್ 2015-16 ಮೇಲೆ ಕೇಳೋದು. ಅದಕ್ಕೆ ಇದನ್ನೇ ಎಕನಾಮಿಕ್ ಸರ್ವೆಲು ಯೂಸ್ ಮಾಡಿದ್ದಾರೆ. ಸರಿನಾ? ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ದ ಅಗ್ರಿಕಲ್ಚರಲ್ ಸೆನ್ಸಸ್ 2015-16 ಅಂತ ನೋಡಿದಾಗ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ದ ಆವರೇಜ್ ಸೈಜ್ ಆಫ್ ಹೋಲ್ಡಿಂಗ್ ಇಸ್ 1.5 hectares. All right, there are 118.05 lakh farm holdings operating an area of 86.81 lakh hectares. All right, third statement nodona. Small and marginal farm holdings account for 80% of the total holdings and operate 44% of the total operated area. Sari. Next, medium and large holdings account for 20% of the land holdings and their operated land holdings is 56% out of the total operating area. Aita? So how many of the given statements are correct? A only 1, B only 2, C only 3 and D all 4. ಸರಿನಾ? ಇಲ್ಲಿ ನೀವು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ತೆಗೆಯೋದು ಕಷ್ಟ, ಯಾಕಂದ್ರೆ 4 ಸ್ಟೇಟ್ಮೆಂಟ್ ನಲ್ಲಿ ಫ್ಯಾಕ್ಟ್ಸ್ ತುಂಬಿಸಿದೀನಿ. ಸೊ 4 ಸ್ಟೇಟ್ಮೆಂಟ್ ನಲ್ಲಿ ಫ್ಯಾಕ್ಟ್ಸ್ ತುಂಬಿಸಿದಾಗ ಯೂಶಲಿ ಅಟೆಂಪ್ಟ್ ಮಾಡಕ್ ಹೋಗ್ಲೇಬೇಡಿ. Unless you know the facts very well or the facts are too extreme, ತುಂಬಾ ಎಕ್ಸ್ಟ್ರೀಮ್ ಇದೆ ಫ್ಯಾಕ್ಟ್ಸ್ ನನಗೆ ಗೊತ್ತಾಗೋಗುತ್ತೆ ಅಂದ್ರೆ ಓಕೆ, ಒಂದು ಮಟ್ಟಿಗೆ ತಗೊಂಬೋದು ನೀವು ಕಾಲು. ಬಟ್ ಇಲ್ಲಿ 4 ಸ್ಟೇಟ್ಮೆಂಟ್ ಇದೆ, 4ರಲ್ಲೂ ಫ್ಯಾಕ್ಟ್ಸ್ ತುಂಬಿಸಿದೀನಿ. ಆ 4ನಲ್ಲೂ 2 ಸ್ಟೇಟ್ಮೆಂಟ್ ನಲ್ಲಂತೂ 2 ವೇರಿಯಬಲ್ ಇದೆ. ಸೊ 2 ಫ್ಯಾಕ್ಟ್ ಒಂದೇ ಒಂದು ಸ್ಟೇಟ್ಮೆಂಟ್ ನಲ್ಲಿ ಇದೆ. ಸೊ ಹಂಗಿರುವಾಗ ಚೇಂಜ್ ಮಾಡೋ ಪ್ರಾಬಬಿಲಿಟಿ ಎಕ್ಸಾಮಿನರ್ ಜಾಸ್ತಿ ಇರುತ್ತೆ. ನೀವು ಎಲ್ಲಿ ಅಂತ ನೋಡ್ತೀರಾ ಎಷ್ಟು ಚೇಂಜ್ ಮಾಡಿರ್ಬೋದು ಅಂತ. ಸೊ ಇಲ್ಲಿ ಟೇಕ್ ಅವೇ ಯೂಶಲಿ ಇಷ್ಟೊಂದು ಫ್ಯಾಕ್ಟ್ ಡೆನ್ಸ್ ಇರುತ್ತಲ್ಲ, ಆ ಕ್ವಶನ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ಅನ್ಲೆಸ್ ದೇರ್ ಇಸ್ ಸಮ್ ಹಿಂಟ್. ಈಗ ಹೆಂಗ್ ಕೊಟ್ಬಿಡ್ತಾರೆ, ಅಕಸ್ಮಾತ್ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದ್ರೆ ಫುಲ್ ಆನ್ಸರೇ ಸಿಕ್ಬಿಡು ಅಂತ ಕೊಟ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ಬಿಡಕ್ ಹೋಗ್ಬೇಡಿ. ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ 100% ಗೊತ್ತಿದ್ರೆ ನಿಮಗೆ ಆಪ್ಷನ್ಸ್ ಬನ್ನಿ. ಈಗ ಕರ್ನಾಟಕ ಎಕ್ಸಾಮ್ಸ್ ನಲ್ಲಿ ಹಿಂಗೆ ಓನ್ಲಿ 1, ಓನ್ಲಿ 2, ಆಲ್ 3, ನನ್ ಆಫ್ ದ ಅಬೌವ್ ಕೊಡ್ತಾರಾ, ಅಥವಾ 1, 2, 1, 2, 3, 1, 2, 4, 1 and 3 ಆ ತರ ಕೊಡ್ತಾರಾ ಇನ್ನೂ ಗೊತ್ತಿಲ್ಲ. ಸೊ ಒಂದು ನೀವು ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದನ್ನ ನೋಡ್ಕೊಬೇಕು, ಆಪ್ಷನ್ ಯಾವ ತರ ಕೊಡ್ತಾ ಇದಾರೆ ಆಯ್ತಾ. ಎಲ್ಲೆಲ್ಲಿ ಈ ತರ ಓನ್ಲಿ 1, ಓನ್ಲಿ 2, ಆಲ್ 3 ಆರ್ ಆಲ್ 4 ಹಿಂಗ್ ಕೊಡಲ್ವೋ ಅಲ್ಲಿ ದಯವಿಟ್ಟು ಜಾಸ್ತಿ ಚಾನ್ಸಸ್ ತಗೊಬಾರ್ದು. ಆದ್ರೆ ಎಲ್ಲಿ 1, 2, 1, 2, 4 ಈ ತರ ಕೊಟ್ಟಿರ್ತಾರೆ ಆಪ್ಷನ್ಸ್ ನಲ್ಲಿ, ಅಲ್ಲಿ ನೀವು ರಿಸ್ಕ್ ತಗೊಬಹುದು. ಯಾಕಂದ್ರೆ ಒಂದು ಆಪ್ಷನ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನೀವು ಎಲಿಮಿನೇಟ್ ಮಾಡಕ್ ತುಂಬಾ ಈಸಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಅಂತ ಒಂದು ಆಪರ್ಚುನಿಟೀಸ್ ಮಿಸ್ ಮಾಡಂಗಿಲ್ಲ. ಸೊ ಅದಕ್ಕೆ ಯಾವೆಲ್ಲ ಕ್ವಶನ್ ನೋಡಿ ಫಸ್ಟ್, ಬ್ಲೈಂಡ್ ಆಗಿ ಸುಮ್ಮನೆ ಹೋಗ್ಬಿಡ್ಬೇಡಿ. MCQs is all about being in a calm state of mind and trying to take all the opportunities you can, trying in searching for clues. ಆಯ್ತಾ? ಆ ಕ್ಲೂಸ್ ನಲ್ಲಿ ಇದು ಒಂದು ಆಪ್ಷನ್ಸ್ ಹೆಂಗ್ ಕೊಟ್ಟಿದ್ದಾರೆ ಅದ್ರ ಮೇಲೂ ನೀವು ಆನ್ಸರ್ಸ್ ತೆಗೆಯೋ ಒಂದು ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅದನ್ನ ನೀವು ರೆಕಗ್ನೈಸ್ ಮಾಡಬೇಕು, ಅದ್ರ ಮೇಲೆ ನೀವು ವರ್ಕು ಮಾಡಬೇಕು. ದಟ್ ಇಸ್ ಹೌ ದ ಗೇಮ್ ಇಸ್ ಪ್ಲೇಡ್ ಇನ್ ಪ್ರಿಲಿಮ್ಸ್. ಸರಿನಾ? ಸೊ ಓವರ್ ಆಲ್ ಬರೋಣ. ಇಲ್ಲಿ ಏನು ಇದು ಆಪ್ಷನ್ ಇಲ್ಲ, ಬಟ್ ನಿಮ್ಗೆ ಯಾಕೆ ಕೊಟ್ಟಿದ್ದೀನಿ ಇದು ಅಂದ್ರೆ ದೀಸ್ ಆರ್ ಫ್ಯಾಕ್ಟ್ಸ್ ದಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಲರ್ನ್. ಅದಕ್ಕೆ ಇದು ಇಂಪಾರ್ಟೆಂಟ್. ಸರಿನಾ? ಇಲ್ಲಿ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ದ ಆವರೇಜ್ ಸೈಜ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ ಇಸ್ ನಾಟ್ 1.5 hectares.
It is 1.36 hectares. ಜ್ಞಾಪಕ ಇರಲಿ, the average size of land holdings in Karnataka is 1.36 hectares. That is one. ಇನ್ನೊಂದು ಇಲ್ಲಿ ನೋಡಿ, ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಮಾಡಿಲ್ಲ ಅಂದ್ರೆ, there are 118.05 lakh farm holdings operating an area of 86.81 lakh hectares ಅಂತ ಇದೆಯಲ್ಲ, ಇದನ್ನ ಅದ್ಲಾ ಬದ್ಲಿ ಮಾಡಿದೀನಿ. ಕರೆಕ್ಟ್ ಆನ್ಸರ್ ಏನಂದ್ರೆ, there are 86.81 lakh farm holdings operating an area of 118.05 lakh hectares. ಸರಿನಾ? ಸೊ ಇದನ್ನ ನಾನು ಬೇಕಂತ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡಿದೆ ಅಷ್ಟೇ. ಬಟ್ ಓವರ್ ಆಲ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್. ಥರ್ಡ್ ಸ್ಟೇಟ್ಮೆಂಟ್ ಅಂಡ್ ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಏನಿದ್ದಾರೆ ನಮ್ಮ ಕರ್ನಾಟಕದಲ್ಲಿ 80% ಆಫ್ ದ ಲ್ಯಾಂಡ್ ಹೋಲ್ಡಿಂಗ್ಸ್ ಅವ್ರಿಗೆ ಸೇರ್ಬೇಕಾಗಿದ್ದು, ಆ 80% ಆಫ್ ದ ಲ್ಯಾಂಡ್ ಹೋಲ್ಡಿಂಗ್ಸ್ ಅವ್ರಿಗೆ ಸೇರಿದ್ರು ಬರೀ 44% ಮಾತ್ರ ಆಪರೇಟ್ ಆಗ್ತಾ ಇದೆ. Look at that. They come up to almost 80% of the total land holdings, but operate 44% of the total operated area. ಅನ್ಫಾರ್ಚುನೇಟ್ಲಿ ನೋಡಿ, ಮಿಕ್ಕಿದೇನಿದೆಯಲ್ಲ ಆಪರೇಟೆಡ್ ಏರಿಯಾ ಅಂತ ತಗೊಂಡಾಗ ಇನ್ ಮಿಕ್ಕಿದ್ ಏನು 56% ಇದೆ, ಆ 56% ಇಟ್ ವಿಲ್ ಗೋ ಡೌನ್ ಟು ಲಾರ್ಜ್ ಮೀಡಿಯಂ ಸೆಮಿ ಮೀಡಿಯಂ ಫಾರ್ಮರ್ಸ್. ಆಯ್ತಾ? ಸೊ ಫೋರ್ತ್ ಸ್ಟೇಟ್ಮೆಂಟ್ ನೋಡಿದ್ರೆ, ದಿಸ್ ಲಾರ್ಜ್ ಸೆಮಿ ಮೀಡಿಯಂ ಫಾರ್ಮರ್ಸ್ ಏನಿದ್ದಾರೆ, ಇವರು ದೋ ದೇ ಓನ್ಲಿ ಹ್ಯಾವ್ 20% ಆಫ್ ದ ಲ್ಯಾಂಡ್ ಹೋಲ್ಡಿಂಗ್ಸ್, ದ ಆಪರೇಟೆಡ್ ಏರಿಯಾ ಇನ್ ಕರ್ನಾಟಕ 56% ಇದೆ. ಸೊ ಆಪರೇಟೆಡ್ ಏರಿಯಾ ವೈಸು ಲಾರ್ಜ್ ಫಾರ್ಮ್ ಹೋಲ್ಡರ್ಸ್ ಎಷ್ಟು ಆಪರೇಟ್ ಮಾಡ್ತಾ ಇದ್ದಾರೆ ಕಂಪೇರ್ಡ್ ಟು ಸ್ಮಾಲ್ ಮಾರ್ಜಿನಲ್ ಹೋಲ್ಡರ್ಸ್ ನೋಡಿ. ದೋ ಲ್ಯಾಂಡ್ ಹೋಲ್ಡಿಂಗ್ಸ್ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ 80% ಇದೆ ಕಂಪೇರ್ಡ್ ಟು ಜಸ್ಟ್ 20% ಆಫ್ ದ ಲಾರ್ಜ್ ಮೀಡಿಯಂ ಅಂಡ್ ಸೆಮಿ ಮೀಡಿಯಂ. ಅನ್ಫಾರ್ಚುನೇಟ್ಲಿ ದಿಸ್ ಇಸ್ ಹೌ ದ ಕೇಸಸ್. ಬಟ್ ಓವರ್ ಆಲ್ ಅಗ್ರಿ ಸೆನ್ಸಸ್ ಪ್ರಕಾರ ದೀಸ್ ಆರ್ ದ ಡೇಟಾಸ್ ದಟ್ ಯು ಶುಡ್ ನೋ. ಸೊ ನಿಮ್ಮ ತಲೆಯಲ್ಲಿ ಏನಿರಬೇಕು, 1.36 ಹೆಕ್ಟರ್ಸ್, ಇನ್ನೊಂದು 80% ಆಫ್ ದ ಲ್ಯಾಂಡ್ ಹೋಲ್ಡಿಂಗ್ಸ್ ಇಸ್ ಸ್ಮಾಲ್ ಅಂಡ್ ಮಾರ್ಜಿನಲ್, 44% is only operated by small and marginal. ಈ ಟೂ ಫ್ಯಾಕ್ಟ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಓವರ್ ಆಲ್ ಹೌ ಮೆನಿ ಆಫ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ ಒನ್, ಓನ್ಲಿ ಟೂ, ಓನ್ಲಿ ತ್ರೀ ಆರ್ ಆಲ್ ಫೋರ್? ದ ಆನ್ಸರ್ ಇಸ್ ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯ್ತಾ? ಓನ್ಲಿ ಟೂ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದಟ್ ಇಸ್ ಸ್ಟೇಟ್ಮೆಂಟ್ 3 and statement 4 is correct here. The other two statements are wrong. So I hope you understood this, and also I hope you noted down the important facts that are needed for the exam. All right, so let us move into the next question. Fifth question ನೋಡೋಣ ಈಗ. Consider the following statements regarding land utilization in Karnataka during the year 22-23. The first statement is the net area cultivated is around 111 lakh hectares. The second statement is it constitutes 58.59% of the total geographical area. How many of the above given statements are correct? 1 only, 2 only, both 1 and 2, or none of the above? ಇಲ್ಲಿ the answer is both the options are correct. ಇಲ್ಲಿ ಪುನಃ ನೀವು ಯು ಕೆನಾಟ್ ಯೂಸ್ ಎನಿ ಟೈಪ್ ಆಫ್ ಟ್ರಿಕ್. ಬೇಸಿಕಲಿ ಫ್ಯಾಕ್ಟ್ಸ್ ಇದೆ. ಫ್ಯಾಕ್ಟ್ಸ್ ಇದ್ದಾಗ ಯು ಕ್ಯಾನ್ ಗೇಜ್ ವೆದರ್ ಇಟ್ಸ್ ಎಕ್ಸ್ಟ್ರೀಮ್ ಆರ್ ನಾಟ್, ಬಟ್ ಇಲ್ಲಿ ಅದನ್ನು ಗೇಜ್ ಮಾಡೋದು ತುಂಬ ಕಷ್ಟ ಅಗ್ರಿಕಲ್ಚರ್ನಲ್ಲಿ. ಬಟ್ ದಿಸ್ ಇಸ್ ದ ಓವರ್ ಆಲ್ ಥಿಂಗ್. 58.59% ಆಫ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕ ಇಸ್ ದ ನೆಟ್ ಕಲ್ಟಿವೇಟೆಡ್ ಏರಿಯಾ ಆಫ್ ಕರ್ನಾಟಕ. ಸೊ ಇದು ಜ್ಞಾಪಕ ಇರಬೇಕು ನಿಮಗೆ, ಇದನ್ನು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಓವರ್ ಆಲ್ ದ ಸೊಲ್ಯೂಷನ್ ಹಿಯರ್ ಇಸ್ ಸಿ. So this is the fifth question. Sixth question ನೋಡೋಣ. Arrange the following crops produced in 22-23 in the descending order. A. Pulses, B. Cotton, C. Oilseeds, D. Tobacco. ಸರಿನಾ? So choose the correct order. A. 1 2 3 4, B. 3 1 2 4, C. 2 1 3 4 and D. 4 1 2 3. ಆಯ್ತಾ? ಇಲ್ಲಿ ಯಾವಾಗಲೂ ಎಕ್ಸ್ಟ್ರೀಮ್ಸ್ ನೋಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಇಫ್ ಯು ಟೇಕ್ ದ 4 ಕ್ರಾಪ್ಸ್, ಪಲ್ಸಸ್, ಕಾಟನ್, ಆಯಿಲ್ ಸೀಡ್ಸ್, ಟೊಬ್ಯಾಕೊ, ಯಾವ್ದು ಜಾಸ್ತಿ ಬೆಳೆಯೋ ಸಾಧ್ಯತೆಗಳಿದೆ ಅಥವಾ ಯಾವ್ದು ಕಡಿಮೆ ಬೆಳೆಯೋ ಸಾಧ್ಯತೆಗಳಿದೆ ಅಂತ ಇಂಟ್ ಕೊಡ್ತಾ ಇದಾರೆ ಅಂತ ನೋಡಿ. ಸೊ ಇಲ್ಲಿ 4 ನೋಡಿದಾಗ ತುಂಬಾ ಕಡಿಮೆ ಬೆಳೆಯೋ ಸಾಧ್ಯತೆಗಳು ಟೊಬ್ಯಾಕೋಗಿರೋದು. ಸೊ ಲಾಸ್ಟ್ ನಲ್ಲಿ ಬರ್ಬೇಕಾಗಿರೋದು ಟೊಬ್ಯಾಕೊ ಒಂದೇ. ಸೊ ಟೊಬ್ಯಾಕೊ ಲಾಸ್ಟ್ ನಲ್ಲಿ ಬರ್ಬೇಕಂದ್ರೆ ಡಿನ ಎಲಿಮಿನೇಟ್ ಮಾಡಿ. ಡಿಲ್ ಎಲಿಮಿನೇಟ್ ಮಾಡಿದ್ರೆ ಎ ಬಿ ಸಿ ಉಳ್ಕೊಂತು. ಎ ಬಿ ಸಿ ಉಳ್ಕೊಂಡಾಗ ಆ ಎ ಮತ್ತೆ ಸಿ ನೋಡಿ ಫಸ್ಟ್ ಎರಡು ಆಪ್ಷನ್ ನಲ್ಲಿ ಫೈಟ್ ನಡೀತಾ ಇದೆ. ಆಯ್ತಾ? ಸೊ ಇಟ್ ಇಸ್ ಇಫ್ ಯು ಟೇಕ್ ಎ ಅಂಡ್ ಬಿ ಅಂಡ್ ಸಿ, ಲಾಸ್ಟ್ ಎರಡು ಆಪ್ಷನ್ ಮೋರ್ ಆರ್ ಲೆಸ್ ಫಿಕ್ಸ್ಡ್ 3-4-3-4 ಅಂತಿದೆ. ಸೊ ಆ ಎರಡರಲ್ಲೇ ಇರಬೇಕು ಆನ್ಸರು. ಸೊ ಎ ಮತ್ತೆ ಸಿ ಬನ್ನಿ. ಎ ಮತ್ತೆ ಸಿ ಲಿ ಯು ಹ್ಯಾವ್ ಟು ಚೂಸ್ ಇಸ್ ಇಟ್ 1 and 2 or 2 and 1. 3 and 4 ಅಂತೂ ಫಿಕ್ಸ್ ಆಗಿದೆ. 1 and 2 or 2 and 1 ಹಿಂಗೆ ನೀವು ತೆಗಿಬೇಕಾಗಿರೋದು ಆನ್ಸರು. ಇಲ್ಲಿ ಪುನಃ ನಾನು ಓದಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಬಟ್ ಓವರ್ ಆಲ್ ಇಫ್ ಯು ಲುಕ್ ಅಟ್ ದ ಕರ್ನಾಟಕಸ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಇನ್ 22-23, ಇಲ್ಲಿ ಕೊಟ್ಟಿರೋ ಪ್ರಕಾರ ಫಸ್ಟ್ ಇಸ್ ಆಲ್ವೇಸ್ ಕಾಟನ್, ದ ಸೆಕೆಂಡ್ ಇಸ್ pulses, the third is oil seeds, and the fourth is tobacco. So overall ಇಲ್ಲಿ correct answer is C, that is 2 1 3 4. So 2 1 3 4 ಅಂದ್ರೆ cotton, pulses, oil seeds and tobacco. So this is the order of descending order in which the crops are produced in 2022-23 in Karnataka. ಸರಿನಾ? ಸೊ ಇದಕ್ಕೆಲ್ಲದಕ್ಕಿಂತ ಜಾಸ್ತಿ ಶುಗರ್ ಕೇನ್ ಅಂತ ಏನು ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಶುಗರ್ ಕೇನ್ ಕೊಟ್ಟಿದ್ದಿದ್ರೆ
ಶುಗರ್ ಕೇನೆ ಫಸ್ಟ್ ಬರುತ್ತೆ. ಶುಗರ್ ಕೇನ್ ಇಸ್ ದ ಹೈಯೆಸ್ಟ್ ಅಮಾಂಗ್ಸ್ಟ್, ದೆನ್ ಕಮ್ಸ್ ಆಲ್ ದೀಸ್ ಅದರ್ 4. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ದಿಸ್ ಇಸ್ ಅಬೌಟ್ ದ ಕ್ರಾಪ್ಸ್ ಪ್ರೊಡ್ಯೂಸ್ ಇನ್ 22-23. ಸರಿನಾ? ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 7th question is, yes tech model is used in which of the following sectors? Artificial intelligence, public procurement, agriculture and urban development. ಆಬ್ವಿಯಸ್ಲಿ ನೀವು ಈ ಚಾಪ್ಟರ್ ಈಸಿಯಾಗಿ ಗೆಸ್ ಮಾಡ್ಬೋದು, ಯಾಕಂದರೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ಎಕ್ಸಾಮ್ನಲ್ಲಿ ಕೊಟ್ಟಾಗ ಅದ್ರದ್ದು ಒಂದು ಹಿಂಟ್ ನಿಮ್ಗೊಂದು ಐಡಿಯಾ ಇರಬೇಕು. ಎಸ್ ಟೆಕ್ ಅಂದ್ರೆ ಏನು ಅನ್ನೋ ಒಂದು ಐಡಿಯಾ ಇರಬೇಕು. ಇಲ್ಲಿ ದ ಸೊಲ್ಯೂಷನ್ ಇಸ್ ಆಬ್ವಿಯಸ್ಲಿ ಸಿ. ಏನು ಟೆಕ್ನಾಲಜಿ ಅಥವಾ ಮಾಡಲ್ ಇದೆ, ದಿಸ್ ಮಾಡಲ್ ಎಸ್ ಟೆಕ್ ಮಾಡಲ್ ಅಂತ ಏನಿದೆ, ದಿಸ್ ಇಸ್ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಇದೇನಂದ್ರೆ ಇಟ್ ಇಸ್ ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್. ಓಕೆ, YES ಅಂದ್ರೆ ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್. ಈಲ್ಡ್ ಎಸ್ಟಿಮೇಷನ್ ಸಿಸ್ಟಮ್ ಇದಕ್ಕೆ ಮಾಡ್ತಾರೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಅಂದ್ರೆ ಈಗ ರೈತರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಇಂದ ಬೆಳೆಗಳು ಬೆಳಿಲಿಲ್ಲ. ಸೊ ಲೆಟ್ ಅಸ್ ಸೇ ಮಳೆ ಸರಿ ಬರಲಿಲ್ಲ, ಆ ಮಳೆ ಬರಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಈಲ್ಡ್ ಆಗಲಿಲ್ಲ. ಸೊ ಇದಕ್ಕೆ ಇನ್ಶೂರೆನ್ಸ್ ಮಾಡಿರ್ತಾರಲ್ಲ, ಆ ಇನ್ಶೂರೆನ್ಸ್ನಲ್ಲಿ ಈಲ್ಡ್ ಎಸ್ಟಿಮೇಷನ್ ಮಾಡೋಕ್ಕೋಸ್ಕರ ಯೂಸ್ ಮಾಡೋ ಮಾಡಲೇ ಇದು ಎಸ್ ಟೆಕ್ ಮಾಡಲ್ ಅಂತ. So this is a model that is used in order to assess the crop as well as assess the yield that is being done in a particular agricultural land. So this YesTech model is basically a model used in agriculture. So I hope it was you got to know what this is. Let us move on to the 8th question. 8th question is, what is the incentive amount provided per hectare directly to the bank accounts of farmers cultivating minor millets or nutri-cereals under the Raita Siri Yojane scheme through DBT? ಆಯ್ತಾ? ಸೊ ಎ ₹5,000, ಬಿ ₹7,500, ಸಿ ₹10,000 ಅಂಡ್ ಡಿ ₹15,000. ಆಯ್ತಾ? ಸೊ ಫಸ್ಟ್ ಗೌರ್ಮೆಂಟ್ ವಿಲ್ ಗೋ ಅಹೆಡ್ ಅಂಡ್ ಡೂ ಅ ಕ್ರಾಪ್ ಅಸೆಸ್ಮೆಂಟ್ ಆರ್ ಕ್ರಾಪ್ ಸರ್ವೆ. ಅಸೆಸ್ಮೆಂಟ್ ಅನ್ನೋ ತಪ್ಪು, ಸರ್ವೆ ಮಾಡುತ್ತೆ. ಆ ಸರ್ವೆ ಮಾಡಿ ರೈತರು ಎಷ್ಟು ಎಕರೆಲಿ ಅವರು ಮಿಲ್ಲೆಟ್ಸ್ ಬೆಳೀತಾ ಇದ್ದಾರೆ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳುತ್ತೆ. ಆ ಸರ್ವೆ ಮಾಡಿದ್ಮೇಲೆ ಪರ್ ಹೆಕ್ಟರ್ ದ ಗೌರ್ಮೆಂಟ್ ಎಷ್ಟು ದುಡ್ಡು ಕೊಡುತ್ತೆ ಅನ್ನೋದೇ ಕ್ವಶನ್. ಇಯರ್ ದ ಆನ್ಸರ್ ಇಸ್, ಸೊಲ್ಯೂಷನ್ ಇಸ್ ಸಿ. Government is going to pay 10,000 per hectare to the farmers for growing minor millets or nutri-cereals. And a payment ಹೆಂಗಾಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನಲ್ಲಿ ಆಗುತ್ತೆ. ಆಯ್ತಾ? ಸೊ ಹಿಯರ್ ದ ಆನ್ಸರ್ ಇಸ್ ಸಿ, ₹10,000. Let us see the next question, the 9th question. What is the subsidized rate at which green manure seeds, including Diancha and Sun Hemp, are being distributed to all categories of farmers under the Organic Carbon Mission to increase awareness about the benefits of organic carbon in soil? ಎ ಸಬ್ಸಿಡೈಸ್ಡ್ ರೇಟ್ ಎಷ್ಟು ಕೊಡ್ತಾರೆ? ಎ 50%, ಬಿ 60%, ಸಿ 75%, ಡಿ 85%. ಸೊ ಇದರಲ್ಲಿ ಸೊಲ್ಯೂಷನ್ ಏನು? ಅಕಾರ್ಡಿಂಗ್ ಟು ದ ಆರ್ಗ್ಯಾನಿಕ್ ಕಾರ್ಬನ್ ಮಿಷನ್, ದ ಸಬ್ಸಿಡೈಸ್ಡ್ ರೇಟ್ ಫಾರ್ ದೀಸ್ ಗ್ರೀನ್ ಮ್ಯಾನ್ಯೂರ್ ಸೀಡ್ಸ್ ಇಸ್ 75%. 75% ಸಬ್ಸಿಡೈಸ್ಡ್ ರೇಟ್ನಲ್ಲಿ ಗ್ರೀನ್ ಮ್ಯಾನ್ಯೂರ್ ಸೀಡ್ಸ್ ಕೊಡ್ತಾರೆ. ಏನಾಗುತ್ತೆ ಅಂದ್ರೆ ಆ ಗ್ರೀನ್ ಮ್ಯಾನ್ಯೂರ್ ಸೀಡ್ಸ್ ಇಟ್ಕೊಂಡು ರೈತರು ದೇ ಕ್ಯಾನ್ ಗ್ರೋ ದ ಕ್ರಾಪ್ಸ್. ಈ ಡಿಯಾಂಚಾ ಅಂಡ್ ಸನ್ ಹೆಂಪ್ ಅಂತಿದೆ, ಆ ಗಿಡಗಳನ್ನ ಬೆಳೀತಾರೆ. ಆ ಗಿಡಗಳನ್ನ ಬೆಳೆದ ಮೇಲೆ ಆ ಗಿಡಗಳನ್ನೇ ಗ್ರೀನ್ ಮ್ಯಾನ್ಯೂರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೇ ವಿಲ್ ಮೇಕ್ ಶೋರ್ ದಟ್ ಆ ಲ್ಯಾಂಡ್ನ ಟಿಲ್ ಮಾಡ್ಬಿಡ್ತಾರೆ. ಏನು ಬೆಳೆದಿದ್ದಾರೆ ಆ ಗಿಡಗಳ ಜೊತೆನೇ ಟಿಲ್ ಮಾಡ್ತಾರೆ. ಆ ಗಿಡಗಳ ಜೊತೆನೇ ಟಿಲ್ ಮಾಡಿದಾಗ ಆ ಗಿಡಗಳೇ ಗ್ರೀನ್ ಮ್ಯಾನ್ಯೂರ್ ಆಗಿ ಅಥವಾ ಗೊಬ್ಬರ ಆಗಿ ಟರ್ನ್ ಆಗುತ್ತೆ. ಸೊ ಬಿಕಾಸ್ ದೇ ಆರ್ ರಿಚ್ ಇನ್ ಆರ್ಗ್ಯಾನಿಕ್ ಕಂಟೆಂಟ್, ಬಿಕಾಸ್ ದೇ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಅದು ರೈತರಿಗೆ ತುಂಬಾ ಚೆನ್ನಾಗಿ ಒಂದು ಫಲ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಸ್ ದಿಸ್ ಮಿಷನ್. ದಿಸ್ ಮಿಷನ್ ಇಸ್ ಬೇಸಿಕಲಿ ಟು ಇಂಪ್ರೂವ್ the organic carbon within the soil. It's a very good initiative. 75% subsidized rate ನಲ್ಲಿ green manure seeds ಕೊಡ್ತಾ ಇದ್ದಾರೆ. Green manure seeds ಅಂದ್ರೆ Diancha and Sun Hemp are very very important. Okay, this is the 9th question. 10th question ನೋಡೋಣ. Consider the following statements regarding the Mukhya Mantri Raita Vidya Nidhi program. ಈ ಪ್ರೋಗ್ರಾಮ್ ಏನಂತ ಎಲಾಬ್ರೇಟಿವ್ ಆಗಿ ಕೇಳಿದ್ದೀನಿ, ಮುಂಚೆ ಒಂದು ಬಂದಿತ್ತು ಈಗ, ಬಟ್ ಅದ್ರಲ್ಲಿ ಬರೀ ಒಂದು ಸ್ಟೇಟ್ಮೆಂಟ್ ಪಾಸಿಂಗ್ ರೆಫರೆನ್ಸ್ ಆಗಿ ಕೊಟ್ಟಿದ್ದೆ, ಬಟ್ ಇಲ್ಲಿ ಆ ಸ್ಕೀಮ್ ಬಗ್ಗೆನೇ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ಸ್ಟೇಟ್ಮೆಂಟ್ ಇಸ್, ದ ಪ್ರೋಗ್ರಾಮ್ ಏಮ್ಸ್ ಟು ಎನ್ಕರೇಜ್ ಚಿಲ್ಡ್ರನ್ ಆಫ್ ಫಾರ್ಮರ್ಸ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್ ಬೈ ಪ್ರೊವೈಡಿಂಗ್ ಸ್ಕಾಲರ್ಶಿಪ್. Children from farmer families studying in class 8, 9 and 10th who are pursuing higher courses in registered institutions or universities across the states are eligible. Third, scholarship under the program are transferred annually to the beneficiaries' bank accounts through the DBT. How many of the given statements are correct? Only one, only two, all three, none of the above. ಈ ಪುನಃ ನೀವು ಈ ಸ್ಟೇಟ್ಮೆಂಟ್ ನೋಡಿದ್ರೆ ಮುಖ್ಯಮಂತ್ರಿ ರೈತರ ವಿದ್ಯಾ ನಿಧಿ ಆಲ್ಮೋಸ್ಟ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಜೆನರಿಕ್ ಆಗಿ ಕರೆಕ್ಟ್ ಇದೆ. The only place where I can change it is class 8, 9, 10 ಮೂರು ಇದೆಯಾ ಅಥವಾ ಬರೀ 10 ಇದೆಯಾ ಅಥವಾ 10 ಆದ್ಮೇಲೆ ಸೆಕೆಂಡ್ PU ಫಸ್ಟ್ PU ಇದೆಯಾ, ಈ ಯೋಚನೆಗಳು ಬರಬೇಕು ನಿಮಗೆ. ಈ ಯೋಚನೆ ಬರ್ತಾ ಇದೆ ಅಂದ್ರೆ MCQs ಸಾಲ್ವ್ ಮಾಡೋ ಒಂದು ಮೆಥಡಾಲಜಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅರ್ಥ. ಬಟ್ ಓವರ್ ಆಲ್ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇಟ್ಟಿದ್ದೀನಿ. ಸೊ ಹಿಯರ್ ದ ಸ್ಟೇಟ್ಮೆಂಟ್ ಇಸ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ದ ಸೊಲ್ಯೂಷನ್ ಇಸ್ ಸಿ.
Solution here is C. ಆಯ್ತಾ? So this is about the 10th question. 11th question ನೋಡೋಣ ಈಗ. Consider the following statements regarding the Kayaka Nidhi scheme. The scheme provides financial assistance up to rupees 5 lakh for the medical expenses of licensed Amals undergoing surgical operations. 2. The financial assistance for the final rights of deceased Amals working in agricultural produce marketing committees has been increased from rupees 10,000 to rupees 25,000. Aita? So, which of the above given statements are correct? A, 1 only, B, 2 only, C, both 1 and 2, and D, none of the above. Illi, you notidaga, first statement nalli 5 lakhs for medical expenses of all licensed Amals undergoing surgical operations. ಮೇಜರ್ ಸರ್ಜಿಕಲ್ ಆಪರೇಷನ್ 5 ಲ್ಯಾಕ್ ಸ್ವಲ್ಪ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಈ ಒಂದು ಯೋಚನೆ ನೀವು ಬರಬೇಕು. ಇಲ್ಲಿ ಬಂದ್ರೆ ಅದು ಒಳ್ಳೇದು. ಇಲ್ಲಿ ಚೇಂಜ್ ಮಾಡಿದೀನಿ ನಾನು. ಇಲ್ಲಿ ಐ ಹ್ಯಾವ್ ಚೇಂಜ್ಡ್ ಇಟ್ ಫ್ರಮ್ 1 lakh to 5 lakhs. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ದ ಸ್ಕೀಮ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಪ್ ಟು 1 lakh ಫಾರ್ ದ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಫ್ ಲೈಸೆನ್ಸ್ಡ್ ಅಮಾಲ್ಸ್ ಅಂಡರ್ಗೋಯಿಂಗ್ ಸರ್ಜಿಕಲ್ ಆಪರೇಷನ್ಸ್. ಅದ್ ಬಿಟ್ಟು ನಮ್ದು ಆಯುಷ್ಮಾನ್ ಭಾರತ್ ಇದೆ, ಅದರಲ್ಲಿ ಜನ್ ಆರೋಗ್ಯ ಯೋಜನಾ ಅಂತಿದೆ. ಆ ಯೋಜನೆಯಲ್ಲಿ ಇನ್ನೂ ಪಡ್ಕೊಬಹುದು ಅವರು, ಬಟ್ ಇಲ್ಲಿ 1 ಲಕ್ಷ ತನಕ ಸಿಗುತ್ತೆ ಅವ್ರಿಗೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ 5 lakhs ಇಸ್ ರಾಂಗ್, 1 lakhs ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ದೇ ವಿಲ್ ರಿಸೀವ್ ಅಸಿಸ್ಟೆನ್ಸ್ ಫಾರ್ ದ ಫೈನಲ್ ರೈಟ್ಸ್ ಆಫ್ ಏನ್ ಡಿಸೀಸ್ಡ್ ಅಮಾಲ್ಸ್ ಇರ್ತಾರೆ ಅವ್ರಿಗೆ 10,000 ಇಂದ 25,000 ಇನ್ಕ್ರೀಸ್ ಮಾಡಿದ್ದಾರೆ. ಅಗೇನ್ ಅಲ್ಲಿ ಇಟ್ ಮೇಕ್ಸ್ ಸೆನ್ಸ್. ಆಯ್ತಾ? ಇಟ್ ಮೇಕ್ಸ್ ಸೆನ್ಸ್. ಸೊ ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಇಲ್ಲಿ ಸೊಲ್ಯೂಷನ್ ಇಸ್ ಬಿ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. So this is about the 11th question. Let us move on to the next one. Consider the following statements. Raita Sanjeevani is an insurance scheme for farmers implemented by Karnataka State Agricultural Marketing Board. Under this scheme, farmers who suffer from accidental death or permanent disability during farming activities are eligible for compensation ranging from rupees 10,000 to rupees 1 lakh. Which of the above given statements is or are correct? A, 1 only, B, 2 only, C, both 1 and 2, D, none of the above. ಆಯ್ತಾ? ನೋಡಿ, ಇಲ್ಲಿ ಒಂದೇನಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಜನರಿಕ್ ಇದೆ, ರೈತ ಸಂಜೀವನಿ. ಆಯ್ತಾ? ಆ ಹೆಸರಲ್ಲೇ ಇದೆ, ದಟ್ ಇಸ್ ನಥಿಂಗ್ ಬಟ್ ಅನ್ ಇನ್ಶೂರೆನ್ಸ್ ಸ್ಕೀಮ್. ಇನ್ಶೂರೆನ್ಸ್ ಸ್ಕೀಮ್ ನ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್. ಸಿ, ಬೋತ್ ಮೂರು ಏನ್ ವೇರಿಯಬಲ್ ಇದೆ, ಆ ವೇರಿಯಬಲ್ ಎಲ್ಲ ಕೊಹರೆಂಟ್ ಆಗಿದೆ. ಅಲ್ಲಿ ಎಲ್ಲೂ ನಿಮಗೆ ಒಂದು ಡಿಸ್ಕ್ರಿಪೆನ್ಸಿ ಅಂತ ಅನಿಸ್ತಾ ಇಲ್ಲ. ಒಂದು ಕರ್ನಾಟಕ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್, ಇನ್ನೊಂದು ಇನ್ಶೂರೆನ್ಸ್ ಸ್ಕೀಮು, ಇನ್ನೊಂದು ರೈತ ಸಂಜೀವನಿ. ಸೊ ವೆನ್ ಆಲ್ ದ 3 ವೇರಿಯಬಲ್ಸ್ ಆರ್ ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಇನ್ ಸಿಂಕ್, ಇನ್ ಕೊಹರೆನ್ಸ್, ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ ನೀವು ಇಲ್ಲಿ ನೋಡಿ, ಲಾಸ್ಟ್ ಕ್ವಶನ್ ನಲ್ಲಿ 5 ಲಕ್ಷ ಫಾರ್ ಸರ್ಜಿಕಲ್ ಆಪರೇಷನ್ಸ್ ಅಂತ ಜನರಿಕ್ ಆಗಿ ಹೇಳ್ಬಿಟ್ಟೆ. ಅದು ಮೈನರ್ ಮೇಜರ್ ಏನು ಅಂತಾನೆ ಹೇಳಿಲ್ಲ. ಆದ್ರೆ ಈ ಸ್ಟೇಟ್ಮೆಂಟ್ ಓದಿ ನೀವು ಕರೆಕ್ಟ್ ಆಗಿ. ದಿಸ್ ಇಸ್ ಗಿವನ್ or under this scheme, the farmers who suffer accidental death or permanent disability during farming activities are eligible for compensation ranging from 10,000 to 1 lakh. ನೋಡಿ, ಎಷ್ಟು ಸ್ಪೆಸಿಫಿಕ್ ಕ್ಲಿಯರ್ ಆಗಿ ನೀಟಾಗಿ ಹೇಳ್ತಾ ಇದ್ದಾರೆ, ಯಾವುದೇ ತರ ಡೌಟೇ ಇಲ್ಲ. ಹಂಗಂದ್ರೆ ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಅಂತ, ಸರಿನಾ? ಅಂಡ್ ಕಾಂಪನ್ಸೇಷನ್ ರೇಂಜಿಂಗ್ ಫ್ರಮ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಮೋರ್ ಆರ್ ಲೆಸ್ ಕರೆಕ್ಟ್ ಇರುತ್ತೆ. ಯಾಕಂದ್ರೆ ಒಂದು ರೇಂಜ್ ಕೊಟ್ಟಾಗ ಆ ರೇಂಜ್ ನಲ್ಲೂ ತಪ್ಪು ರೇಂಜ್ ಕೊಡುವಷ್ಟು ದೇ ಕೆನಾಟ್ ಡೂ ಇಟ್. ಇಟ್ ಬಿಕಮ್ಸ್ ವೆರಿ ಸಿಲಿ ಅಲ್ವಾ? ಸೊ ಅವಾಗ ಈ ತರ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇರುತ್ತೆ ಅಂತ ಅನ್ಕೊಬಹುದು. ಸೊ ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದ ಸೊಲ್ಯೂಷನ್ ಇಸ್ ಸಿ. ಸೊಲ್ಯೂಷನ್ ಸಿ ಆಗುತ್ತೆ ಇಲ್ಲಿ. ಸೊ ದಿಸ್ ಇಸ್ ಅಬೌಟ್ ದ ಕ್ವಶನ್ 12. 13th question ನೋಡೋಣ. Consider the following statements about the horticulture sector in Karnataka for the year 22-23. The horticulture sector contributes more than 1/3 to the economy of agriculture and allied activities. The share of horticultural produce in the total GSDP of the state is 8%. Which of the above given statements are correct? A, 1 only, B, 2 only, C, both 1 and 2, and D, none of the above. ಫಸ್ಟ್ ಸ್ಟೇಟ್ಮೆಂಟ್ ಮೋರ್ ಆರ್ ಲೆಸ್ ಇಫ್ ಯು ಅಬ್ಸರ್ವ್ ವಿತ್ ಕಾಮನ್ ಸೆನ್ಸ್ 1/3 ಮಿನಿಮಮ್ ಮಾಡಿರುತ್ತದು. ಅದು ಏನ್ ಕೇಳ್ತಾ ಇದ್ದಾರೆ? 1/3 ಕಾಂಟ್ರಿಬ್ಯೂಷನ್ ಟು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್. ಸೊ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಅಂದಾಗ ಅಗ್ರಿಕಲ್ಚರ್, ಸಿಲ್ವಿಕಲ್ಚರ್, AP ಕಲ್ಚರ್, ಆಯ್ತಾ, ಫಿಶರೀಸು, ಅದಾದ್ಮೇಲೆ ಹಾರ್ಟಿಕಲ್ಚರ್, ಇವೆಲ್ಲ ತಗೊಂಡಾಗ ಅಗ್ರಿಕಲ್ಚರ್ ಆದ್ಮೇಲೆ ಅಂದ್ರೆ ಫುಡ್ ಪ್ರೊಡಕ್ಷನ್ ಆದ್ಮೇಲೆ, ಫುಡ್ ಗ್ರೇನ್ಸ್ ಏನ್ ಪ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದೇ ಹಾರ್ಟಿಕಲ್ಚರ್. ಅದಾದ್ಮೇಲೆ ಬರೋದೇ ಲೈಫ್ ಸ್ಟಾಕು, ಅದಾದ್ಮೇಲೆ ಬರೋದೇ ಫಿಶರೀಸು. ಈ ಆರ್ಡರ್ ನ್ಯಾಪ್ಕ ಇಟ್ಕೊಳ್ಳಿ ನೀವು. ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೆ ಫಸ್ಟ್ ಕ್ರಾಪ್ಸ್, ಫುಡ್ ಕ್ರಾಪ್ಸ್, ನೆಕ್ಸ್ಟ್ ಬರೋದು ಹಾರ್ಟಿಕಲ್ಚರು, ಥರ್ಡ್ ಬರೋದು ಲೈಫ್ ಸ್ಟಾಕು, ಫೋರ್ತ್ ಬರೋದೇ ಫಿಶರೀಸು. ಸೊ ಈ ಆರ್ಡರ್ಲೇ ಬರೋದು ಅದು ಕಾಂಟ್ರಿಬ್ಯೂಷನ್. ಸೊ ಓವರ್ ಆಲ್ ಇಫ್ ಯು ಟೇಕ್ ದ ಹಾರ್ಟಿಕಲ್ಚರ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಅಗ್ರಿಕಲ್ಚರ್ನಲ್ಗೆ ಹಾರ್ಟಿಕಲ್ಚರ್ ಇಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಆಲ್ಮೋಸ್ಟ್ 1/3. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ದ ಶೇರ್ ಆಫ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸ್ ಇನ್ ದ ಟೋಟಲ್ GSDP ಆಫ್ ದ ಸ್ಟೇಟ್ ಈಸ್ 8%. ನಿಮಗೆ ಒಂದು ನಾಲೆಜ್ ಇಟ್ಕೊಬೇಕಿಲ್ಲಿ, ಆಯ್ತಾ? ನೀವು ಅವಾಗಲೇ ಓದಿದ್ರಿ, ಅಗ್ರಿಕಲ್ಚರ್ಸ್ ಕಾಂಟ್ರಿಬ್ಯೂಷನ್ ಟು GSDP ಇಸ್ 13% ಇನ್ ಕರ್ನಾಟಕ.
ಆಯ್ತಾ, 13% ಇನ್ ಕರ್ನಾಟಕ. ಸೊ 13% ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಕರ್ನಾಟಕ ಎಕಾನಮಿಗೆ ಮಾಡ್ತಾ ಇದ್ರೆ, ಆ 13% ಅಲ್ಲಿ 8% ಬರೀ ಆರ್ಟಿಕಲ್ಚರೇ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಬಂತಂದ್ರೆ ನೀವು ಕಲ್ತ್ಬಿಟ್ಟಿದ್ದೀರಾ. ಯು ಹ್ಯಾವ್ ಗಾಟ್ ಇಟ್. ಆಯ್ತಾ, ಹಂಗೆ ಬರಬೇಕು. ಅದು ಯಾವಾಗ ಬರುತ್ತಂದ್ರೆ ಇದು ಇರೋ ಮೆಟೀರಿಯಲ್ನೇ ರಿವೈಸ್ ಮಾಡ್ತಾ ಇರಬೇಕು. ಅವಾಗ ನೋಡಿ, ಈ ಆನ್ಸರ್ನ ತೆಗಿಯಕ್ಕೆ ಆ ಫ್ಯಾಕ್ಟ್ ಯೂಸ್ ಆಯ್ತು. ಆ ಥರ ನೀವು ಏನು ಓದಿದ್ದೀರಾ ಅದೇ ಬರ್ಬೇಕಂತೇನಿಲ್ಲ. ಏನು ಓದಿದ್ದೀರಾ ಅದನ್ನ ಯೂಸ್ ಮಾಡಿಕೊಂಡು ಏನು ಕೇಳ್ತಾ ಇದ್ದಾಗ ಅದರಿಂದ ಆನ್ಸರ್ ತೆಗಿಬೋದು. ಇದೇ ಟ್ರಿಕ್ಸ್ ಇರೋದು ಈ ಫಿಲಿಮ್ಸ್ನಲ್ಲಿ. ಅದಕ್ಕೋಸ್ಕರನೇ ಎಷ್ಟು ಲಿಮಿಟ್ ಆಗುತ್ತೆ ಅಷ್ಟು ಲಿಮಿಟೆಡ್ ಆಗಿ ಓದಿ, ಬಟ್ ರಿಪೀಟೆಡ್ ಮಾಡ್ತಾ ಇರಿ, ರಿಪಿಟೇಷನ್ಸ್ನಲ್ಲಿ ಓದಿ. ಯಾಕಂದ್ರೆ ಒಂದು ಬೇಸಿಕ್ ಸೆಟ್ ಆಫ್ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗೋಯ್ತಂದ್ರೆ ಅವ್ರು ಏನು ಬೇಕಾದ್ರೂ ಕೇಳ್ಕೊಳ್ಳಿ, ಆ ಬೇಸಿಕ್ ಸೆಟ್ ಆಫ್ ಫ್ಯಾಕ್ಟ್ಸ್ ಅಂಡ್ ಇನ್ಫಾರ್ಮೇಶನ್ ಅಲ್ಲೇ ಆನ್ಸರ್ ತೆಗಿಬೋದು ನೀವು. ಆಯ್ತಾ, ಎನಿವೇಸ್ ಇಲ್ಲಿ ಬಂದಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಔಟ್ ರೈಟ್ಲಿ ರಾಂಗು. ಇಟ್ ಇಸ್ ನಾಟ್ 8%. ಓಕೆ, ಇಟ್ ಕಾಂಟ್ರಿಬ್ಯೂಟ್ಸ್ ಟು ಅರೌಂಡ್ 4.88%. ಅಂದ್ರೆ ಹಾರ್ಟಿಕಲ್ಚರ್ ಟು GSDP is 4.88%. ಆಯ್ತಾ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. 1/3 ಆಫ್ ಅಗ್ರಿಕಲ್ಚರ್ ಅಂದ್ರೆ, ಇಫ್ ಅಗ್ರಿಕಲ್ಚರ್ ಇಸ್ ಕಾಂಟ್ರಿಬ್ಯೂಟಿಂಗ್ 13% ಟು GSDP, 1/3 ಆಫ್ ದಟ್ ಇಸ್ ಆಲ್ಮೋಸ್ಟ್ 4.88%. ಸೊ ಆ ಒಂದು ಮ್ಯಾಥಮ್ಯಾಟಿಕಲಿನೂ ಯೋಚನೆ ಮಾಡಿದ್ರೆ ನೀವು ತೆಗೆದುಬಿಡ್ಬೋದು ಆನ್ಸರು. ಬಟ್ ಓವರ್ ಆಲ್ ಮ್ಯಾಥಮ್ಯಾಟಿಕಲಿ ಬೇಕಾಗಿಲ್ಲ, ಅಷ್ಟೆಲ್ಲ ಕಾಂಪ್ಲಿಕೇಶನ್ಸೇ ಬೇಡ. 8% ತುಂಬ ಜಾಸ್ತಿ ಆಯಿತು. 13% 8% ಹಾರ್ಟಿಕಲ್ಚರ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೇ ತೆಗೆದುಬಿಡ್ಬೋದು ನೀವು. ಇಯರ್ ದ ಸೊಲ್ಯೂಷನ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ದ ಸೆಕೆಂಡ್ ಸ್ಟೇಟ್ಮೆಂಟ್ is 4.88%. Horticulture's contribution to GSDP is 4.88%. Sarina? So this is about this question. Let us move on to the next question. 14th question nodana. Consider the following statements based on the 20th livestock census. Karnataka's share in the all India livestock and poultry populations was 6.98 and 5.41% respectively. India ranks first in the world in cow and buffalo milk production. Karnataka ranks 9th among Indian states in milk production. The share of animal husbandry in Karnataka's total GSDP is 6%. How many of the above given statements are correct? A only 1, B only 2, C only 3, D all 4. ಇಲ್ಲೂ ಅಷ್ಟೇ, ನಿಮಗೆ ಫೋರ್ತ್ ಸ್ಟೇಟ್ಮೆಂಟ್ ನೋಡ್ತಾನೆ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. 6% ಇಸ್ ಹ್ಯೂಜ್. ಅಂದ್ರೆ ಅಗ್ರೀಸ್ ಕಾಂಟ್ರಿಬ್ಯೂಷನ್ ಟು GSDP ಇಸ್ 13%. ಅಂದ್ರೆ ಲೈಫ್ ಸ್ಟಾಕ್ 6% ಇದೆ. ಅಂದ್ರೆ ಆಲ್ಮೋಸ್ಟ್ 50% ಕಾಂಟ್ರಿಬ್ಯೂಷನ್ ಟು ದ ಅಗ್ರಿಕಲ್ಚರಲ್ ಸೆಕ್ಟರ್ ಇಟ್ ಸೆಲ್ಫ್ ಇಸ್ ಕಮಿಂಗ್ ಫ್ರಮ್ ಲೈಫ್ ಸ್ಟಾಕ್ ಅಂದಂಗೆ ಆಗೋಯ್ತು. ಆಯ್ತಾ, ಜಾಸ್ತಿ ಆಯ್ತು ತಾನೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನೀವು ಫೋರ್ತ್ ಸ್ಟೇಟ್ಮೆಂಟ್ ತಪ್ಪಂತ ಗೊತ್ತಾಗ್ಬಿಡ್ಬೇಕು. ಈಗ ಈ ನೆಕ್ಸ್ಟ್ ಆಪ್ಷನ್ಸ್ ಬಂದಾಗ ಈ ತರ ಓನ್ಲಿ 1, ಓನ್ಲಿ 2, ಓನ್ಲಿ 3, ಆಲ್ 4 ಕೊಡದೆ ಅವ್ರು 1, 2, 1, 2, 4, 1, 3, 4, 1, 4 ಅಂತ ಕೊಟ್ಟಿದ್ರೆ 4 ರಾಂಗ್ ಅಂತ ಗೊತ್ತಾಗ್ಬಿಟ್ರೆ ಎಲ್ಲ 4 ಇರೋದನ್ನ ತೆಗೆದುಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ಹೇಳಿದ್ ನಾನು ಆಪ್ಷನ್ಸ್ ಹೆಂಗ್ ಕೊಡ್ತಾರೆ ಅಂತ ನೋಡ್ಕೊಂಡು ಪ್ಲೇ ಮಾಡಿ, ದಯವಿಟ್ಟು ಬ್ಲೈಂಡ್ ಆಗಿ ಹೋಗ್ಬಿಡ್ಬೇಡಿ. ಆಯ್ತಾ, ಸೊ ಇಲ್ಲಿ ನೀವು ಅದನ್ನ ತೆಗಿಯೋಕೆ ಕಷ್ಟ. ನಾನು ಈ ತರ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ UPSC ಈ ತರ ಸ್ಟಾರ್ಟ್ ಮಾಡಿದ್ದಾರೆ, KPSC ಹಿಂಗ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಸೊ ದಟ್ ಐ ಆಮ್ ಮೇಕಿಂಗ್ ಯು ಪ್ರಿಪೇರ್ ಫಾರ್ ವರ್ಸ್ಟ್ ಕೇಸ್ ಸಿನಾರಿಯೋ. ಸರಿನಾ, ಇರಲಿ ಅದು. ಬಟ್ ಇಲ್ಲಿ ಫೋರ್ತ್ ಸ್ಟೇಟ್ಮೆಂಟ್ ಈಸಿಯಾಗಿ ತೆಗೆದಾಕ್ಬೋದು ನೀವು. ಫೋರ್ತ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಅಂತ. ಸರಿನಾ, ಫಸ್ಟ್ ಸ್ಟೇಟ್ಮೆಂಟ್ ಬರೋಣ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ, ಕರ್ನಾಟಕ ಶೇರ್ ಇನ್ ದ ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಅಂಡ್ ಪೌಲ್ಟ್ರಿ ಪಾಪ್ಯುಲೇಷನ್ ವಾಸ್ 6.98 and 5.41% ರೆಸ್ಪೆಕ್ಟಿವ್ಲಿ. ಇಲ್ಲೂ ಅಷ್ಟೇ ಟ್ರಿಕ್ಸ್ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಇದೆ. ಇದು ಫ್ಯಾಕ್ಟ್ಸ್ ಗೊತ್ತಿರಬೇಕು ಅಥವಾ ಗೊತ್ತಿಲ್ಲ. ಬಟ್ ಯೂಶಲಿ 2 ವೇರಿಯಬಲ್ ಕೊಟ್ಟಾಗ ಅದ್ಲಾ ಬದ್ಲಿ ಮಾಡಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಅದೇ ಮಾಡಿರೋದು. ದ ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಅಂಡ್ ಪೌಲ್ಟ್ರಿ ಪಾಪ್ಯುಲೇಷನ್ ವಾಸ್ 5.41 and 6.98% ರೆಸ್ಪೆಕ್ಟಿವ್ಲಿ. ಸೊ ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಬಂದಾಗ 5.41% ಆಫ್ ದ ಟೋಟಲ್ ಇಂಡಿಯಾಸ್ ಲೈಫ್ ಸ್ಟಾಕ್ ಕರ್ನಾಟಕದಲ್ಲಿದೆ. ಪೌಲ್ಟ್ರಿ ಪಾಪ್ಯುಲೇಷನ್ ಬಂದಾಗ 6.98%. ಏನು ಇಂಡಿಯಾದ ಏನು ಪೌಲ್ಟ್ರಿ ಇದೆ ಅದು ಕರ್ನಾಟಕದಲ್ಲಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ಕೌ ಅಂಡ್ ಬಫಲೋ ಮಿಲ್ಕ್ ಪ್ರೊಡಕ್ಷನ್ ಅಂತ ಕರೆಕ್ಟ್. ಆಯ್ತಾ, ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಡೆಫಿನೆಟ್ಲಿ ಇಸ್ ಕರೆಕ್ಟು. ಕರ್ನಾಟಕ ರ್ಯಾಂಕ್ಸ್ 9th ಅದು ಕರೆಕ್ಟ್. ಆಯ್ತಾ, ಸೊ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಬಫಲೋ ಪ್ರೊಡಕ್ಷನ್ ಬಂದಾಗ ಇಂಡಿಯಾ ಫಸ್ಟ್ ಇದೆ, ಕರ್ನಾಟಕ ವಿತ್ ಇನ್ ಇಂಡಿಯಾ ಇಸ್ 9th ರ್ಯಾಂಕ್ ಇದೆ. ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸರಿನಾ, ಸೊ ಇಲ್ಲಿ ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ದ ಸೊಲ್ಯೂಷನ್ ಇಸ್ ಬಿ. ಆಯ್ತಾ, ದ ಲೈಫ್ ಸ್ಟಾಕ್ sector's contribution to GSDP ಅಂತ ಬಂದಾಗ that is 3.78%. So horticulture's contribution to GSDP is 4.88%. Livestock's contribution to GSDP is 3.78%. Agriculture's contribution to GDP is 13%. These are some basic things that you should know in your head. Sarina? So ಇಲ್ಲಿ solution is B. This is fine. Let us move on to the next question. 15th question ನೋಡೋಣ. The goat milk project is established for the first time in the state in which of the following districts? A. Hasan, B. Mandya, C. Mysuru, D. Kodagu. Solution straight forward, ನಿಮ್ಗೆ ಗೊತ್ತಿರಬೇಕು, ಗೆಸ್ ಮಾಡೋದು ತುಂಬಾ ಕಷ್ಟ. ಇಲ್ಲಿ D is Kodagu.
ಆಯ್ತಾ. ಎಲ್ಲದರಲ್ಲೂ ನಾನು ಆಸನ್ನ ಬೇಕಂತ ಇನ್ಕ್ಲೂಡ್ ಮಾಡಿರ್ತೀನಿ. ಆ ಅಭ್ಯಾಸಕ್ಕೆ ಬಿದ್ದುಬಿಡ್ಬೇಡಿ. ಆಸನ್ ಇದ್ರೆ ಅದು ತಪ್ಪು ಅಂತ ಎಕ್ಸಾಮ್ನಲ್ಲೂ ಅನ್ಕೊಂಡ್ಬಿಡ್ಬೇಡಿ. ಆಮೇಲೆ ಆಸನ್ ಕರೆಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಬೇಕಂತ ಆಸನ್ನ ಪುಷ್ ಮಾಡಿರ್ತೀನಿ, ಯಾಕಂದ್ರೆ ನಮ್ಮೂರು ಸುಮ್ಮನೆ ಅಂತ. ಬಟ್ ಹಂಗನ್ಬಿಟ್ಟು ಅದನ್ನ ಜನರಲ್ ಆಗಿ ತಗೊಂಡ್ಬಿಟ್ಟು ಎಕ್ಸಾಮ್ನಲ್ಲೂ ಅಪ್ಲೈ ಮಾಡಕ್ ಹೋಗ್ಬೇಡಿ ಆಯ್ತಾ. ಗೊತ್ತಿರಲಿ ನಿಮಗೆ, ಅದು ಸುಮ್ಮನೆ ಅಭ್ಯಾಸಕ್ಕೆ ಬಿದ್ದುಬಿಡಬಾರ್ದು ನೀವು, ಸರಿನಾ. ಬಟ್ ಇಲ್ಲಿ 15th ಗೋಟ್ ಮಿಲ್ಕ್ ಪ್ರಾಜೆಕ್ಟ್ ಏನ್ ಫಾರ್ ದ ಫಸ್ಟ್ ಟೈಮ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ದಟ್ ಇಸ್ ಇನ್ ಕೊಡಗು, ಸರಿನಾ. ಸೊ ದಿಸ್ ಇಸ್ 15th ಕ್ವೆಶ್ಚನ್. 16th ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಫೆಡರೇಷನ್ ಲಿಮಿಟೆಡ್, KMF. So KMF is an apex body for the dairy cooperative movements in Karnataka and ranks as the second largest dairy cooperative in the country. Second statement, KMF supplies 30 lakh liters of milk per month to Arogya Lakshmi scheme in Maharashtra state. Third one, currently KMF operates 210 Nandini outlets and sells Nandini products through Cafe Mo in Kerala and Dubai. ಆಯ್ತಾ. KMF is a proud thing of Karnataka. So questions KMF ಮೇಲೆ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ, ಅದಕ್ಕೋಸ್ಕರ ಸೆಟ್ ಮಾಡಿದ್ದೀನಿ. Which of the above given statements is or are correct? A 1 only, B 1 and 2 only, C 1 and 3 only, and D all of the above. ಸರಿನಾ. ಇಲ್ಲಿ the solution is C 1 and 3. First statement, it is the second largest dairy cooperative in the country. Very proud moment as well as very important information that you should know. The third statement is 210 Nandini outlets there, including some Cafe Mo's in Dubai and Kerala, through which Nandini is sold, products are sold. So 1 and 3 correct. Second statement ಅಷ್ಟೇ, ಅದ್ರಲ್ಲಿ ನೋಡಿ 30 lakh liters per month ಕರೆಕ್ಟೇ, ಟು ಆರೋಗ್ಯ ಲಕ್ಷ್ಮಿ ಸ್ಕೀಮು ಕರೆಕ್ಟೇ. ಇಲ್ಲಿ ಚೇಂಜ್ ಮಾಡೋ ಸಾಧ್ಯತೆಗಳು ಐದರ್ 30 lakh ಚೇಂಜ್ ಮಾಡ್ಬೋದು ಅಥವಾ ಮಹಾರಾಷ್ಟ್ರ ಚೇಂಜ್ ಮಾಡ್ಬೋದು. ಸೊ ಅಲ್ಲಿ ಏನ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ಒಂದು ಗೆಸ್ ಮಾಡ್ಬೋದು ನೀವು ಆಯ್ತಾ. ಮಾಡಬಹುದು, ಎಲ್ಲಿ ಚೇಂಜ್ ಮಾಡಿರ್ಬೋದು, ಮಾಡಿರಲ್ವಾ ಅಂತ. ಆರೋಗ್ಯ ಲಕ್ಷ್ಮಿ ಅಂತ ಹೆಸರಿದ್ರೆ ಅದು ಮಹಾರಾಷ್ಟ್ರದಲ್ಲಿ ಇಡ್ತಾರ ಅಥವಾ ಬೇರೆ ಯಾವ್ದಾದ್ರು ಸದರ್ನ್ ಸ್ಟೇಟ್ಸ್ ನಲ್ಲಿ ಇಡೋ ಸಾಧ್ಯತೆಗಳು ಜಾಸ್ತಿ ಇದೆಯಾ ಹಿಂಗೆ ಯೋಚನೆ ಮಾಡಿದಾಗ ಮಹಾರಾಷ್ಟ್ರ ಇಸ್ ನಾಟ್ ದ ಆನ್ಸರ್, ಇಲ್ಲಿ ತೆಲಂಗಾಣ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಏನಂದ್ರೆ KMF ಸಪ್ಲೈಸ್ 30 lakh liters of milk per month to the Arogya Lakshmi scheme in the Telangana state. So answer here is C 1 and 3. Second statement is wrong. 17th question ನೋಡೋಣ. ಅದು KMF ಮೇಲೆ ಇದೆ. Consider the following statements regarding the Karnataka Milk Federation. KMF was awarded the highest grossing business partner 22-23 at the NCDFI E-Market Award ceremony. Again, proud moment, always ಬರೋ ಸಾಧ್ಯತೆಗಳಿದೆ. So second, the daily average milk procurement by the KMF is 86.15 lakh liters, out of which approximately 50 lakh liters of liquid milk are sold to customers only. Or see daily, sorry. ಸರಿನಾ. ಸೊ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? 1 only, 2 only, both 1 and 2, D none of the above. Again ಇಲ್ಲಿ there is no trick as such, you should know the information. So all the both the options are correct. ಒಂದು ನ್ಯಾಪ್ಕೈನ್ ಇಟ್ಕೊಳ್ಳಿ ಇಲ್ಲಿ ಅಂದ್ರೆ ಯಾವುದೇ ಒಂದು ಹೊಗಳುವಿಕೆ ಕ್ವಶನ್ ಅಲ್ಲಿ ಬಂದಿದ್ರೆ ಕರ್ನಾಟಕ ಹಿಂಗ್ ಸಾಧಿಸಿದೆ, ಕರ್ನಾಟಕ ಈ ತರ ಅವಾರ್ಡ್ ಬಂದಿದೆ ಅಂತ, ಆ ಹೊಗಳುವಿಕೆನ ಅದು ಇಲ್ಲ ಅಂತ ಹೇಳ್ಕೊಳ್ಳಲ್ಲ ಗವರ್ಮೆಂಟ್. ಯೂಶಲಿ ಆ ಹೊಗಳುವಿಕೆನ ಅವ್ರು ತೋರಿಸ್ಕೊಳ್ಳೋಕ್ಕೋಸ್ಕರ ಹೇಳ್ಕೊಂಡಿರ್ತಾರೆ, ಸೊ ದಟ್ ದೇ ಆರ್ ಆಲ್ಸೋ ಪ್ರೌಡ್ ಅಂಡ್ ಯು ವಿಲ್ ಆಲ್ಸೋ ಬಿ ಪ್ರೌಡ್. ಸೊ ಯಾವಾಗ ಅದು ಆ ಥರ ಹೇಳ್ತಾರಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಕರೆಕ್ಟ್ ಇರುತ್ತೆ ಆಯ್ತಾ. ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ದೇ ಸೇ ದೇ ವನ್ ದ ಅವಾರ್ಡ್, ಇಟ್ ಇಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆ ಥರ ಏನು ಕೊಡ್ತಾರೆ ಅದು ಕರೆಕ್ಟ್ ಇರುತ್ತೆ. ಯಾವಾಗ ನೀವು ನೋಡ್ಕೊಬೇಕಂದ್ರೆ ಫಸ್ಟ್ ಅಂತ ಹೇಳ್ತಾರಲ್ಲ, ಇಟ್ ಇಸ್ ದ ಫಸ್ಟ್ ರ್ಯಾಂಕು, ಇಟ್ ಇಸ್ ದ ಬೆಸ್ಟ್ ಅವಾರ್ಡು, ಫಸ್ಟ್ ರ್ಯಾಂಕ್ ಅಂದಾಗ ಮಾತ್ರ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಫಸ್ಟ್ ಸೆಕೆಂಡ್, ಯಾಕಂದ್ರೆ ಸೆಕೆಂಡ್ ಬಂದರೂ ಪ್ರೌಡೇ. ಅವಾಗ ಏನಾಗುತ್ತೆ, ಸೆಕೆಂಡ್ ಬಂದಿದ್ದಾರೆ ಅದನ್ನ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಫಸ್ಟ್ ಅಂತ ಕೇಳ್ಬಿಡ್ಬೋದು. ಸೊ ಅಲ್ಲಿ ನೋಡ್ಕೊಬೇಕು ಬಿಟ್ರೆ ಓವರ್ ಆಲ್ ವೆನ್ ಎವರ್ ದೇ ಆರ್ ಟೆಲ್ಲಿಂಗ್ ಅ ಗುಡ್ ಥಿಂಗ್ ಅಬೌಟ್ ದ ಗವರ್ಮೆಂಟ್ ಯೂಶಲಿ ಕರೆಕ್ಟ್ ಇರುತ್ತೆ. ಆ ನರೇಟಿವ್ ಒಂದು ನ್ಯಾಪ್ಕ ಇಟ್ಕೊಳ್ಳಿ ನೀವು ಯಾವಾಗಲೂ. ಓಕೆ, ಸೊ 17th ಕ್ವೆಶ್ಚನ್ ದ ಸೊಲ್ಯೂಷನ್ ಇಸ್ ಸಿ. ಬೋತ್ ದ ಆಪ್ಷನ್ಸ್ here are correct. 18th ಕ್ವೆಶ್ಚನ್ ನೋಡೋಣ ಈಗ. Consider the following statements about the Shira Bhagya scheme. The Shira Bhagya scheme was launched on 1st August 2013 by the government of Karnataka in coordination with the Karnataka Cooperative Milk Producers Federation Limited. Okay, the next second statement, the scheme aims to provide nutritious food rich in protein and fat essential for healthy growth and all-round development of school children and Anganwadi attendees in the state. The Shira Bhagya scheme was honored with the Dairy Innovation Award 2022 by the World Dairy Federation for its school milk program. Which one of the above given statements is or are correct? A 1 only, B 1 and 2, C 2 and 3, and D all the above. ಮೂರು ಸ್ಟೇಟ್ಮೆಂಟ್ ಜನರಿಕ್ ಇದೆ. ಮೂರು ಸ್ಟೇಟ್ಮೆಂಟ್ ನಲ್ಲಿ ಯಾವುದೇ ತರದ ವೇರಿಯಬಲ್ ಇಲ್ಲ, ಫ್ಯಾಕ್ಟ್ ಇಲ್ಲ, ಚೇಂಜ್ ಮಾಡೋ ಸಾಧ್ಯತೆಗಳಿಲ್ಲ. ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ಆ ಒಂದು ಬೇಸಿಸ್ ಮೇಲೆ ಗೋ ಅಹೆಡ್ ಅಂಡ್ ಮಾರ್ಕ್ ಇಟ್, ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ಹಿಯರ್ ದ ಸೊಲ್ಯೂಷನ್ ಇಸ್ ಡಿ, ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್. 19th ಕ್ವೆಶ್ಚನ್ ನೋಡೋಣ. ಸೊ ಇಫ್ ಯು ಕ್ಯಾನ್ ಸಿ 19th ಕ್ವೆಶ್ಚನ್, ಇದು ಫಿಶರೀಸ್ ಸೆಕ್ಟರ್ ಮೇಲಿದೆ. ಸೊ ಅಗ್ರಿಕಲ್ಚರಲ್ ಸೆಕ್ಟರ್, ಹಾರ್ಟಿಕಲ್ಚರಲ್ ಸೆಕ್ಟರ್,
ಲೈಫ್ ಸ್ಟಾಕ್ ಸೆಕ್ಟರ್, ಈಗ ಫಿಶರೀಸ್ ಸೆಕ್ಟರ್, ಹಿಂಗೆ ಬರ್ತಾ ಇದ್ದೀನಿ. ಎಲ್ಲರ ಮೇಲೂ ನಾಲೆಜ್ ಇರಬೇಕು ನಿಮ್ಗೆ ಕರೆಕ್ಟಾಗಿ, ಆಯ್ತಾ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಫಿಶರೀಸ್ ಸೆಕ್ಟರ್ ಇನ್ ಕರ್ನಾಟಕ. Karnataka is ranked 7th in the marine fish production during 2021-22. Karnataka is ranked 5th in inland fish production in the country during 2021-22. The fisheries sector contribution is 0.57 of the state's total GSDP. ನೋಡಿ, ಇಲ್ಲಿ ಕರೆಕ್ಟ್ ಅನಿಸ್ಬೋದು ನಿಮಗೆ, ಯಾಕಂದ್ರೆ 4th ಇದೆ. ಅಗ್ರಿಕಲ್ಚರ್ ಆದ್ಮೇಲೆ, ಹಾರ್ಟಿಕಲ್ಚರ್ ಆದ್ಮೇಲೆ, ಲೈಫ್ ಸ್ಟಾಕ್ ಆದ್ಮೇಲೆ ಬರೋದೇ ಫಿಶರೀಸು. ಸೊ ಕಾಂಟ್ರಿಬ್ಯೂಷನ್ ಆಫ್ ಫಿಶರೀಸ್ ಟು GSDP ವಿಲ್ ಬಿ ವೆರಿ ವೆರಿ ಲೆಸ್, ಆಯ್ತಾ. ಸೊ ಆ ಒಂದು ಇದರಲ್ಲಿ ಗೊತ್ತಿರಬೇಕು ನಿಮಗೆ. ಸೊ ಎನಿವೇಸ್ ಬರೋಣ ಅದಕ್ಕೆ. ದ ಫೋರ್ತ್ ಸ್ಟೇಟ್ಮೆಂಟ್, ಕರ್ನಾಟಕ ಆಸ್ ಅ 500 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್ ಅಲಾಂಗ್ ವಿತ್ 27,000 ಸ್ಕ್ವೇರ್ ಕಿಲೋಮೀಟರ್ ಆಫ್ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ. ಎರಡು ವೇರಿಯಬಲ್ ಇದೆ ಇಲ್ಲಿ, 500 ಕಿಲೋಮೀಟರ್, 27,000. ಎರಡು ನೋಡಿದ್ರೆ ನೀವು ರೌಂಡ್ ಆಫ್ ಮಾಡ್ದಂಗಿಲ್ವಾ ಇಲ್ಲಿ ನಂಬರು? ಏನು 500 ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಬಂದಿರುತ್ತಾ? 501 502 ಬಂದಿರುತ್ತಾನೆ. ಸೊ ಇಲ್ಲಿ ರೌಂಡ್ ಆಫ್ ಮಾಡ್ದಂಗಿಲ್ವಾ? ಸೊ ಈ ಒಂದು ಹಿನ್ನೆಲೆ ಇರಬೇಕು ನಿಮ್ಮ ತಲೆಯಲ್ಲಿ. ಸೊ ಫೋರ್ತ್ ಸ್ಟೇಟ್ಮೆಂಟು. ಫಿಫ್ತ್, ದ ಸೆಂಟ್ರಲ್ ಗವರ್ಮೆಂಟ್ ರೆಕಗ್ನೈಸ್ ಕರ್ನಾಟಕ ಆಸ್ ದ ಬೆಸ್ಟ್ ಕೋಸ್ಟಲ್ ಸ್ಟೇಟ್ ಡ್ಯೂರಿಂಗ್ ದ ಇಯರ್ 2022-23. ಆಯ್ತಾ. ನಾನು ಹೇಳ್ತಾ ಇದ್ದಲ್ಲ, ಹೊಗಳಿಕೆ ಇದ್ದಾಗ ಮೋರ್ ಆರ್ ಲೆಸ್ ಕರೆಕ್ಟ್ ಇರೋ ಚಾನ್ಸಸ್ ಇರುತ್ತೆ. ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A only 2, B only 3, C only 4 and D all 5. ಸೊ ಇಫ್ ಯು ಸಿ ಇಲ್ಲಿ ಫಸ್ಟು ಕರ್ನಾಟಕ ಇಸ್ ರ್ಯಾಂಕ್ 7th ಅಂತ ಇರೋದನ್ನ ನಾನು ಚೇಂಜ್ ಮಾಡಿದ್ದೀನಿ 5th. ಮರೈನ್ ಫಿಶ್ ಪ್ರೊಡಕ್ಷನ್ನಲ್ಲಿ ಕರ್ನಾಟಕ 5th, ಇನ್ಲ್ಯಾಂಡ್ ಫಿಶ್ ಪ್ರೊಡಕ್ಷನ್ನಲ್ಲಿ ಕರ್ನಾಟಕ 7th. ಸರಿನಾ. ಮರೈನ್ ಫಿಶ್ ಜಾಸ್ತಿ ಮಾಡ್ತಾರೆ, ಇನ್ಲ್ಯಾಂಡ್ ಫಿಶ್ ಕಡಿಮೆ ಮಾಡ್ತಾರೆ. ಸೊ ಮರೈನ್ ಫಿಶ್ನಲ್ಲಿ ರ್ಯಾಂಕ್ 5th, ಇನ್ಲ್ಯಾಂಡ್ ಫಿಶರೀಸ್ನಲ್ಲಿ ರ್ಯಾಂಕ್ 7th. ಸೊ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಥರ್ಡ್ ಸ್ಟೇಟ್ಮೆಂಟು 0.57% ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಫಿಶರೀಸ್ ಟು ದ GSDP, ಕರೆಕ್ಟೇ ಇದು, ಆಯ್ತಾ. ಸೊ 13%, 4.8%, 3.78% ಆ್ಯಂಡ್ 0.57%. ಈ ಏನು ಪರ್ಸೆಂಟೇಜಸ್ ಇದೆ ತಲೆಯಲ್ಲಿ ಇರಬೇಕು ನಿಮಗೆ, ಆಯ್ತಾ. ನೆಕ್ಸ್ಟ್ ಸ್ಟೇಟ್ಮೆಂಟು, ಕರ್ನಾಟಕ ಆಸ್ ಅ 500 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್ ಅಲಾಂಗ್ ವಿತ್ 27,000 ಸ್ಕ್ವೇರ್ ಕಿಲೋಮೀಟರ್ ಆಫ್ ಕಾಂಟಿನೆಂಟಲ್ ಶೆಲ್ಫು. ಹೇಳ್ದಂಗೆ ಸ್ಕ್ವೇರ್ ಆಫ್ ಮಾಡಿದ್ದೀನಿ ಇಲ್ಲಿ. ದ ಕರೆಕ್ಟ್ ಕೋಸ್ಟ್ ಲೈನ್ ಏನಂದ್ರೆ ಕರ್ನಾಟಕ ಆಸ್ 320 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್. ಪುನಃ ನೆನ್ಪಿಟ್ಕೊಳ್ಳಿ ಅದು ಕರೆಕ್ಟಾಗಿ. ಕರ್ನಾಟಕ ಆಸ್ 320 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್. ಓಕೆ. ಸೊ ಫೋರ್ತ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರಾಂಗ್, ಆಯ್ತಾ. ನೆಕ್ಸ್ಟ್ ಫಿಫ್ತ್ ಸ್ಟೇಟ್ಮೆಂಟ್ ಜೆನರಿಕ್ ಆಗಿದೆ, ಹೊಗಳಿಕೆ ಇದೆ. ಸೊ ಇರೋ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದು ಕರೆಕ್ಟೇ. ಸೊ ಇಫ್ ಯು ಟೇಕ್ ದ ಸ್ಟೇಟ್ಮೆಂಟ್ 3 ಆ್ಯಂಡ್ ಸ್ಟೇಟ್ಮೆಂಟ್ 5 ಆರ್ ಕರೆಕ್ಟ್. ಸೊ ಇಲ್ಲಿ ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇಸ್ 2 ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಆಯ್ತಾ. ಮರೈನ್ ಫಿಶ್ನಲ್ಲಿ 5th ರ್ಯಾಂಕು, ಇನ್ಲ್ಯಾಂಡ್ ಫಿಶ್ನಲ್ಲಿ 7th ರ್ಯಾಂಕು ಆ್ಯಂಡ್ ಕರ್ನಾಟಕ ಇಸ್ 320 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್, 27,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಆಫ್ ಕಾಂಟಿನೆಂಟಲ್ ಶೆಲ್ಫ್ ಏರಿಯಾ ಇಸ್ ಕರೆಕ್ಟ್ ಅದು, ಸರಿನಾ. ಅಗೇನ್ ಆ ಏರಿಯಾನು ಇಂಪಾರ್ಟೆಂಟು, ಅದು ನೆನಪಿರಲಿ, ಬಟ್ ಅದು ಸಿಂಪಲ್ ಆಗಿದೆ. ಸೊ ದಿಸ್ ಇಸ್ ಅಬೌಟ್ ದ ಫಿಶರೀಸ್ ಸೆಕ್ಟರ್. ಸೊ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್ನಲ್ಲಿ ಏನೇನು ಕ್ವಶನ್ಸ್ ಬರ್ಬೋದು ಅದೆಲ್ಲ MCQs ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ 6 ಆಫ್ ದ ಎಕನಾಮಿಕ್ ಸರ್ವೆ. ಲೆಟ್ ಅಸ್ ಮೂವ್ ಆನ್ ಟು ದ ಲಾಸ್ಟ್ ಚಾಪ್ಟರ್ ಆಫ್ ದ ಎಕನಾಮಿಕ್ ಸರ್ವೆ. ಇದು ಕಲ್ತ್ರೆ ಎಕನಾಮಿಕ್ ಸರ್ವೆನೇ ಮುಗೀತು. ನೋಡಿ ಎಷ್ಟು ಕಷ್ಟದ ಡಾಕ್ಯುಮೆಂಟ್ನ ಎಷ್ಟು ಈಸಿಯಾಗಿ ಮಾಡಿ ಕಲ್ತಿದ್ದೀರಾ. ಎಲ್ಲ ಅಷ್ಟೇ ಇರೋದು, ನೀವು ಓದೋ ತನಕ ಅಷ್ಟೇ ನಿಮ್ಗೆ ಆ ಭಯ. ಒಂದ್ಸತಿ ಅದನ್ನು ಸಿಂಪ್ಲಿಫೈಡ್ ಆಗಿ ಓದ್ಬಿಟ್ರಿ ಅಂದರೆ ಆ ಕಾನ್ಫಿಡೆನ್ಸೇ ಬೇರೆ. ಸೊ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಅದನ್ನು ಅಪ್ರೋಚ್ ಮಾಡೋ ಆಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ. ಅಯ್ಯೋ ನಂಗೆ ಇಷ್ಟ ಇಲ್ಲ, ಅಯ್ಯೋ ನನಗೆ ಕಷ್ಟ, ಅಯ್ಯೋ ಅದು ವೀಕು, ಅಯ್ಯೋ ಆ ಟೀಚರ್ ಹೇಳ್ಕೊಟ್ಟು ಸರಿ ಇಲ್ಲ, ಇದೆಲ್ಲ ಏನು ಬೇಡ. ಹಿಡ್ಕೊಂಡು ಫಸ್ಟ್ ಕಷ್ಟಪಟ್ಟು ನೀಟಾಗಿ ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ ಕಲೀರಿ. ಆ ಸಿಂಪ್ಲಿಫೈ ಮಾಡಿದ್ಮೇಲೆ ಏನು ಓದ್ತಿರಲ್ಲ ಅವಾಗ ನಿಮ್ಮ ತಲೆ ಕರೆಕ್ಟಾಗಿ ಕೂರುತ್ತೆ, ಸರಿನಾ. ಬಟ್ ಆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ನಿಮ್ಮ ಆಟಿಟ್ಯೂಡ್ ಇಂಪಾರ್ಟೆಂಟು. ಫಸ್ಟು ಅದು ಏನು ಸಬ್ಜೆಕ್ಟ್ ಇದೆ ಅಂತ ಕರೆಕ್ಟಾಗಿ ಕಲ್ತಿ ಸೆಕೆಂಡ್ ರೌಂಡ್ನಲ್ಲಿ ಸಿಂಪ್ಲಿಫೈ ಮಾಡ್ಬೇಕು. ನೀವು ಫಸ್ಟೇ ಕೂತ್ಕೊಂಬ ಸಿಂಪ್ಲಿಫೈ ಮಾಡೋಕ್ಕೆ. ಎನಿವೇಸ್, ಸೊ ನಿಮ್ಗೆ ಅದು ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ಒಂದು ಏನು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಈ ಒಂದು ಏನು ನಾನು ಮಾಡಿದ್ದೀನಿ ಎಕನಾಮಿಕ್ ಸರ್ವೆ ಅದರಲ್ಲಿ ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ ನಾನು. ದಯವಿಟ್ಟು ಅದನ್ನೇ ಯೂಸ್ ಮಾಡಿ ಬೇರೆ ಸಬ್ಜೆಕ್ಟ್ಸ್ಗೂ. ಇಷ್ಟು ಮಾಡಿದ್ರೆ ಓವರ್ ಆಲ್ ಎಲ್ಲ ಸಬ್ಜೆಕ್ಟು ಸಿಂಪಲ್ ಆಗುತ್ತೆ, ಆಯ್ತಾ. 1-2 ಟಾಪಿಕ್ ಅಲ್ಲಿ ಇಲ್ಲಿ ಕಷ್ಟ ಆಗುತ್ತೆ, ಅದ್ರ ಮೇಲೆ ಕೂತ್ಕೊಂಬೇಡಿ. ಅದು ಬರಲ್ಲ ಎಕ್ಸಾಮ್ಗೆ ಅನ್ಕೊಂಡು ಮುಂದೆ ಹೋಯ್ತಾ ಇರಿ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೇಬಾರ್ದು. ಅರ್ಥ ಆಗ್ಲಿಲ್ವಾ, ಮುಗೀತು ಬಿಡಪ್ಪ, ಅದು ಬರಲ್ಲ ಹೆಂಗಿದ್ರು ಅಂದ್ಬಿಟ್ಟು ಬಿಟ್ಟಾಕ್ಬಿಟ್ಟು ಹೋಗಿ. ಸೊ ಓವರ್ ಆಲ್ ಮೆಜಾರಿಟಿ ಆಫ್ ದ ಟಾಪಿಕ್ಸ್ನ ನೀವು ಚೆನ್ನಾಗಿ ಕಲಿಬೇಕು. ಬಿಟ್ರೆ ಎಲ್ಲ ಟಾಪಿಕ್ನು ಕಲಿತೀನಿ ಅಂತ ಕೂತ್ಕೊಂಬೇಡಿ. ಮೆಜಾರಿಟಿ ಆಫ್ ದ ಟಾಪಿಕ್ಸ್ ನನಗೆ ಬರುತ್ತೆ, ಇದು ಕರೆಕ್ಟ್ ಸಿಚುವೇಶನ್. ಎಲ್ಲ ಟಾಪಿಕ್ಕು ನಂಗೆ ಬರುತ್ತೆ ಅಂತ ಯಾರು ಕೂತ್ಕೊಂತಾರಲ್ಲ ಅವ್ರ ಎಕ್ಸಾಮ್ ಏನೇ ಆದರೂ ಕ್ಲಿಯರ್ ಆಗಲ್ಲ. ಸೊ ಡೋಂಟ್ ಟ್ರೈ ಟು ಅಚೀವ್ ಪರ್ಫೆಕ್ಷನ್ ಇನ್ ದಿಸ್ ಎಕ್ಸಾಮ್. ಟ್ರೈ ಟು ಮೇಕ್ ಶೋರ್ ದಟ್ ಯು ಆರ್ ಸ್ಮಾರ್ಟ್. ಯು ಆರ್ ಸ್ಮಾರ್ಟರ್ ದೆನ್ ದ ಅದರ್ಸ್. ಹೆಂಗೆ ಎಷ್ಟು ಈಸಿ ಇದೆ ಅದನ್ನ ನಾನು ಏನೇ ಆದರೂ ಬಿಡಲ್ಲ. ತುಂಬ ಕಷ್ಟ ಇರೋದು ತಲೆನೇ ಕೆಡಿಸ್ಕೊಳ್ಳಲ್ಲ, ಬಟ್ ತುಂಬ ಈಸಿ ಇರೋದು ಮೀಡಿಯಂ ಇರೋದನ್ನ ಬಿಡೋದೇ ಇಲ್ಲ. ಈ ಒಂದು ಆಟಿಟ್ಯೂಡ್ನಲ್ಲಿ ಯಾರು ಅಪ್ರೋಚ್ ಮಾಡ್ತಾರಲ್ಲ ಎಕ್ಸಾಮ್ ನೀಟಾಗಿ ಹೊಡಿತಾರೆ. ಯಾರು ಎಷ್ಟೇ ಕಷ್ಟ ಆದರೂ ತೊಗೊತೀನಿ, ಅದನ್ನ ತೊಗೊಂಡು ಓದ್ತೀನಿ, ನಾನು ಪಾಂಡಿತ್ಯ ಮಾಡ್ತೀನಿ ಅಂತ ಹೋಗ್ತಾರಲ್ಲ ಅವ್ರು ಓದ್ರಂತೆ ಅಷ್ಟೇ. So please don't try to be extreme. Don't try to achieve something that is not required for this exam. Make sure you do the bare minimum to clear this exam. ಅಷ್ಟು ಸಾಕು,
Sarina? All right. So let us move on to the last chapter of our finale episode. That is the chapter 10 of economic survey of Karnataka. That is economic infrastructure. So economic infrastructure na economic survey last chapter ಮುಗಿಸ್ತಾ ಇದೀವಿ. So ಕಲ್ತ್ಕೊಳ್ಳೋಣ ಇದನ್ನ. Let us start off. The first question is as it goes. Which sector accounted for the highest share of electricity consumption in the year 22-23 with the share of 34.21%? ಆಯ್ತಾ? ಎ ಇಂಡಸ್ಟ್ರಿಯಲ್ ಸೆಕ್ಟರ್, ಬಿ ಅಗ್ರಿಕಲ್ಚರಲ್ ಸೆಕ್ಟರ್, ಸಿ ಕಮರ್ಷಿಯಲ್ ಸೆಕ್ಟರ್, ಡಿ ಡೊಮೆಸ್ಟಿಕ್ ಸೆಕ್ಟರ್. ಇಲ್ಲೂ ಅಷ್ಟೇ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ತೆಗೆದುಬಿಡ್ಬೋದು. ಇಲ್ಲಿ ವಿಚ್ ಸೆಕ್ಟರ್ ಅಕೌಂಟೆಡ್ ಫಾರ್ ಹೈಯೆಸ್ಟ್ ಶೇರ್ ಆಫ್ ಎಲೆಕ್ಟ್ರಿಸಿಟಿ ಬದಲು ವಿಚ್ ಸೆಕ್ಟರ್ ಅಕೌಂಟೆಡ್ ಫಾರ್ ದ ಹೈಯೆಸ್ಟ್ ಶೇರ್ ಆಫ್ ವಾಟರ್ ಕನ್ಸಂಪ್ಷನ್ ಅಂದ್ರೂ ಒಂದೇ. ಯಾವ ಸೆಕ್ಟರ್ ಅದು? ಅಗ್ರಿಕಲ್ಚರಲ್ ಸೆಕ್ಟರ್. ಆಯ್ತಾ? ಸೊ ದ ಹೈಯೆಸ್ಟ್ ಶೇರ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಸ್ ಅಗ್ರಿಕಲ್ಚರಲ್ ಸೆಕ್ಟರ್, ದ ಹೈಯೆಸ್ಟ್ ಶೇರ್ ಆಫ್ ವಾಟರ್ ಕನ್ಸಂಪ್ಷನ್ ಇಸ್ ಅಗ್ರಿಕಲ್ಚರಲ್ ಸೆಕ್ಟರ್. ಸೆಕೆಂಡ್ ಹೈಯೆಸ್ಟ್ ಬರೋದು ಇಂಡಸ್ಟ್ರೀಸ್ ಅಲ್ಲ, ಡೊಮೆಸ್ಟಿಕ್ ಕನ್ಸಂಪ್ಷನ್. ಸೊ ಇಲ್ಲಿ ಫಸ್ಟ್ ಅಗ್ರಿಕಲ್ಚರಲ್ ಸೆಕ್ಟರು, ಸೆಕೆಂಡು ಡೊಮೆಸ್ಟಿಕ್ ಸೆಕ್ಟರು. ಡೊಮೆಸ್ಟಿಕ್ ಸೆಕ್ಟರ್ 23.60% ಕನ್ಸಂಪ್ಷನ್ ಮಾಡುತ್ತೆ ಎಲೆಕ್ಟ್ರಿಸಿಟಿನ, ವೆರಾಸ್ ಅಗ್ರಿಕಲ್ಚರ್ ಇಸ್ ಕನ್ಸ್ಯೂಮಿಂಗ್ ಆಲ್ಮೋಸ್ಟ್ 34.21% ಆಫ್ ಎಲೆಕ್ಟ್ರಿಸಿಟಿ. ನೋಡಿ ಎಷ್ಟು ಕನ್ಸ್ಯೂಮ್ ಮಾಡ್ತದೆ ಅಗ್ರಿಕಲ್ಚರು. ಸೊ ದಟ್ ಇಸ್ ವೈ ರಿನ್ಯೂಬಲ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಇನ್ ಕರ್ನಾಟಕ ಅಂಡ್ ಇಂಡಿಯಾ ಆಸ್ ಅ ಎಂಟೈರ್ ಕಂಟ್ರಿ. ಎನಿವೇಸ್, ಸೊ ಅದು ಫಸ್ಟ್ ಕ್ವಶನ್. ದ ಸೊಲ್ಯೂಷನ್ ಇಸ್ ಬಿ, ಅಗ್ರಿಕಲ್ಚರಲ್ ಸೆಕ್ಟರ್. ಸೆಕೆಂಡ್ ಕ್ವಶನ್ ನೋಡೋಣ. Consider the following statements. The total installed generation capacity of Karnataka is 32,403.70 megawatts. ಇನ್ನು ಸಿಂಪಲ್ ಆಗಿ ಕೊಡ್ಬೋದು ಅಂದ್ರೆ, ನಾನು ಬೇಗ ಅಂತ ಕಷ್ಟ ಕೊಟ್ಟಿದ್ದೀನಿ, ಸೊ ನೀವು ಕಲೀಲಿ ಅಂತ. ದ ಟೋಟಲ್ ಇನ್ಸ್ಟಾಲ್ ಜನರೇಷನ್ ಕೆಪಾಸಿಟಿ ಇನ್ ಕರ್ನಾಟಕ ಇಸ್ ಅರೌಂಡ್ 32 gigawatts. ಅಷ್ಟೇ ಕೊಡ್ಬೋದು ಅವರು. ಹಂಗೆ ಕೊಟ್ಟರು ಕರೆಕ್ಟೇ. 32,403.70 megawatts ಅಂದ್ರೂ ಕರೆಕ್ಟೇ. ಸರಿನಾ? ನಂಬರ್ ಸುಮ್ಮನೆ ಜ್ಞಾಪಕ ಇರಲಿ, ಫೆಮಿಲಿಯರ್ ಆಗಿರಿ, ಬಯಾಟನ್ ಮಾಡೋದೇನು ಬೇಕಾಗಿಲ್ಲ. ಸೆಕೆಂಡ್ ಒನ್, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸಸ್, T&D ಲಾಸಸ್ ಅಂತ ಏನಂತಾರೆ. T&D losses of Karnataka's power sector has been brought down from 17% in 2017-18 to 14.75% in 22-23. Which of the above given statements are correct? A 1 only, B 2 only, C both 1 and 2, and D none of the above. See, ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕು. ದಟ್ ಇಸ್ ಅರೌಂಡ್ 32 gigawatts is our total installed capacity. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೋದಾಗ ಲಾಸಸ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಒಳ್ಳೇದೆ, ಅದು ಸರಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಫ್ರಮ್ 17% ದೇ ಆರ್ ರಿಡ್ಯೂಸ್ಡ್ ಇಟ್ ಟು 14.75% ಅಂದ್ರೆ ಒಗುಳುವಿಕೆ. ಸೊ ಓವರ್ ಆಲ್ ದೇರ್ ಆರ್ ವೆರಿ ಹೈ ಚಾನ್ಸಸ್ ದಟ್ ಲಾಸಸ್, T&D ಲಾಸಸ್ ನ ಕಡಿಮೆ ಮಾಡಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕರೆಕ್ಟ್ ಆಗ್ಬೋದು. ಸೊ ಆನ್ಸರ್ ಇಯರ್ ಇಸ್ ಸಿ, ದ ಸೊಲ್ಯೂಷನ್ ಇಸ್ ಸಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಆ ನರೇಟಿವ್ ನಿಮ್ಗೆ ಮ್ಯಾಪ್ ಇರಲಿ, ಹೌ ಟು ಥಿಂಕ್ ಅಂಡ್ ಹೌ ಟು ಗೋ ಅಬೌಟ್ ಯುವರ್ ಲೈನ್ ಆಫ್ ಥಾಟ್ಸ್ ಕರೆಕ್ಟ್ ಇರಲಿ ಅಂತ ನಿಮ್ಗೆ ರೀಇನ್ಫೋರ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಯರ್ ಬೋತ್ ದ ಆಪ್ಷನ್ಸ್ ಆರ್ ಕರೆಕ್ಟ್. ದ ಸೊಲ್ಯೂಷನ್ ಇಸ್ ಸಿ. ಥರ್ಡ್ ಕ್ವೆಶ್ಚನ್ ನೋಡೋಣ. Consider the following statements regarding Gruha Jyoti subsidy. Under the scheme, every household is provided free electricity every month up to a maximum consumption limit of 200 units. Second, a total of 1.65 crore consumers have been registered under the Seva Sindhu portal for benefits under the scheme by December 2023. Rupees 9,000 crore is allotted in the budget for the year 2023-24. Which of the above given statements are correct regarding Gruha Jyoti subsidy? A only 1, B only 2, C all 3, D none of the above. ಓಕೆ, ಇಯರ್ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ಈ 5 ಗ್ಯಾರಂಟಿ ಏನಿದೆ ಅದ್ರ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಯಾಕಂದ್ರೆ ಗೌರ್ಮೆಂಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಇವು, ಸೊ ಅದ್ರ ಮೇಲೆ ಕೇಳ್ತಾರೆ. ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಆಲ್ 3. ಎಷ್ಟಾಗುತ್ತೆ ಅಷ್ಟು ಕರೆಕ್ಟಾಗಿ ಕಲ್ತಿರಿ. ಅದು ಇಷ್ಟ ಮೇಲೆ ಆ ಗ್ಯಾರಂಟೀಸ್ ಮೇಲೆ ಕೇಳೋಕೆ ಚಾನ್ಸಸ್ ಇಲ್ಲ, ಆಯ್ತಾ? ಸೊ ಇಫ್ ಯು ಪ್ರಿಪೇರ್ ಪ್ರಾಪರ್ಲಿ ಆನ್ ಆಲ್ ದ ಡಿಫ್ರೆಂಟ್ ಡೇಟಾ ಫ್ಯಾಕ್ಟ್ಸ್ ಫಾರ್ ದ ಗ್ಯಾರಂಟಿ ಸ್ಕೀಮ್ಸ್, ಅದ್ರ ಮೇಲೆ ಕೇಳುವಂಥ ಸಾಧ್ಯತೆಗಳಿಲ್ಲ. ಸೊ ಅದ್ರ ಮೇಲೆ ಕೇಳಿದ್ರೆ ನೀವು ಕರೆಕ್ಟಾಗಿ ಮಾಡೇ ಮಾಡ್ತೀರಾ. ಸೊ ಆ ಇದರಲ್ಲಿ ದಯವಿಟ್ಟು ಕರೆಕ್ಟಾಗಿ ಕಲ್ತಿರಿ. ದಿಸ್ ಇಸ್ ಅಬೌಟ್ ಗೃಹ ಜ್ಯೋತಿ ಸಬ್ಸಿಡಿ. ಇಲ್ಲಿ ದ ಸೊಲ್ಯೂಷನ್ ಇಸ್ ಸಿ. All the statements are correct. Fourth question ನೋಡೋಣ. Consider the following statements regarding renewable energy in the state. The cumulative progress in installed capacity in renewable energy sector is in the state is 16,333.20 megawatts. Wind energy accounts for major share in the installed capacity. Which of the above statements is or are correct? A 1 only, B 2 only, C both 1 and 2, D none of the above. So ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಲೇಬೇಕು. ಆದರೂ ನೀವು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ ಗೇಮ್ನ ಅವ್ರ ಪ್ಲೇನ ನೋಡಿ, ಯು ನೋ ದ ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿ ಎಷ್ಟಿದೆ? 32 gigawatts ಇದೆ. ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿ 32 gigawatts ಇದ್ರೆ ಇಲ್ಲಿ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಎಷ್ಟು ಹೇಳ್ತಾ ಇದ್ದಾರೆ? 16 gigawatts ಅಂತ ಇದ್ದಾರೆ. ಸೊ 16 gigawatts ಇಸ್ 50% ಆಫ್ 32 gigawatts. ಸೊ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಇನ್ ಇಂಡಿಯಾ 50% ಆಫ್ ದ ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿ ಅಂದರೆ ಅದು ತಪ್ಪಾಗಲ್ಲ.
ಇಟ್ ಇಸ್ ವೆರಿ ವೆರಿ ಕ್ಲೋಸ್, ಸೆನ್ಸ್ ಕೊಡ್ತಾ ಇದೆ ಅದು. ಔಟ್ ಆಫ್ ದ ಟೋಟಲ್ ಇನ್ಸ್ಟಾಲ್ ಕೆಪಾಸಿಟಿ 50% ಇಸ್ ರಿನ್ಯೂಬಲ್ ಎನರ್ಜಿ ಅಂತ ಹೇಳಿದಾಗ ದೆರ್ ಇಸ್ ಸಮ್ ಸೆನ್ಸ್ ಟು ಇಟ್. ಎಕ್ಸ್ಟ್ರೀಮ್ ಅಂತ ಏನಿಲ್ಲ. ಸೊ ಆ ಒಂದು ಲೈನ್ ಆಫ್ ಥಾಟ್ ತಗೊಂಡ್ರೆ ಕರೆಕ್ಟ್ ಅಂತ ಬಂದ್ಬಿಡ್ಬೇಕು ನಿಮಗೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ತಲೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವ ಫ್ಯಾಕ್ಟು ಎಲ್ಲಿ ಯೂಸ್ ಮಾಡ್ಬೋದು ನಿಮಗೆ ಗೊತ್ತಾಗಲ್ಲ. ಸೊ ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಿಕ್ಬಿಡುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ವಿಂಡ್ ಎನರ್ಜಿ ಅಕೌಂಟ್ಸ್ ಫಾರ್ ಮೇಜರ್ ಶೇರ್ ಇನ್ ಇನ್ಸ್ಟಾಲ್ ಕೆಪಾಸಿಟಿ ಅಂದಾಗ ಫಸ್ಟ್ ರಿನ್ಯೂಬಲ್ ಎನರ್ಜಿ ಯಾವ್ದಿದೆ ಯೋಚನೆ ಮಾಡ್ಕೊಳ್ಳಿ, ಆಯ್ತಾ. ಯು ಹ್ಯಾವ್ ಸೋಲಾರ್, ಯು ಹ್ಯಾವ್ ವಿಂಡ್, ಯು ಹ್ಯಾವ್ ಬಯೋಮಾಸ್, ಯು ಹ್ಯಾವ್ ಜಿಯೋಥರ್ಮಲ್, ಯು ಹ್ಯಾವ್ ಡಿಫರೆಂಟ್ ಅದರ್ ಥಿಂಗ್ಸ್. ಬಟ್ ಓವರ್ ಆಲ್ ಸೋಲಾರ್ ವಿಂಡೇ ಇಂಪಾರ್ಟೆಂಟು. ಇವೆರಡರಲ್ಲಿ ವಿಂಡ್ ಜಾಸ್ತಿ ಇರುತ್ತಾ ಸೋಲಾರ್ ಜಾಸ್ತಿ ಇರುತ್ತಾ? ಸೋಲಾರೇ ಜಾಸ್ತಿ ಇರುತ್ತೆ ತಾನೆ. ಸೊ ಓವರ್ ಆಲ್ ಸೋಲಾರೇ ಕರೆಕ್ಟ್ ಅಲ್ಲಿ. ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಸೋಲಾರ್ ಎನರ್ಜಿ ಅಕೌಂಟ್ಸ್ ಫಾರ್ ದ ಮೇಜರ್ ಶೇರ್ ಇನ್ ದ ಇನ್ಸ್ಟಾಲ್ಡ್ ಕೆಪಾಸಿಟಿ, ಸುಮ್ಮನೆ ಚೇಂಜ್ ಮಾಡಿ ವಿಂಡ್ ಅಂತ ಹಾಕಿದ್ದೀನಿ. ಸೊ ಹಿಯರ್ ದ ಸೊಲ್ಯೂಷನ್ ಇಸ್ ಎ. First statement is correct, second statement is wrong because solar energy is the major share of installed capacity of renewable energy in Karnataka. Sarina? So this is about the fourth question. Fifth question nodona iga. Arrange the following installed capacity of renewable energy in descending order. Aita, 1 small or mini hydro, 2 cogeneration, 3 biomass, 4 waste to energy. Select the correct order: A 2134, B 1234, C 1243, D 2134. ಸರಿನಾ? ಅಗೇನ್ ಇಲ್ಲಿ ಲಾರ್ಜ್ ಅಥವಾ ಸ್ಮಾಲ್ ಇದನ್ನ ಕಂಡಿಡ್ಕೊಂಡ್ರೆ ಎಲಿಮಿನೇಟ್ ಮಾಡ್ಬಿಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಸ್ಮಾಲೆಸ್ಟ್ ಯಾವ್ದಿರುತ್ತೆ? ವೇಸ್ಟ್ ಎನರ್ಜಿ. ವೇಸ್ಟ್ ಎನರ್ಜಿ ಆ ಲೆವೆಲ್ ಜಾಸ್ತಿ ಕೆಪಾಸಿಟಿ ಬಿಲ್ಡ್ ಮಾಡೋಕ್ಕಿಲ್ಲ ಈ ಕರ್ನಾಟಕದಲ್ಲಿ. ಆ ಒಂದು ಗೆಸ್ ಮಾಡಿದ್ರೆ ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಟು ಎ ಆರ್ ಬಿ. ಸೊ ಆಪ್ಷನ್ ನಿಂತಿರೋದು ಎ ಆರ್ ಬಿ. ಇಲ್ಲಿ ಆ ಎ ಆರ್ ಬಿ ತಗೊಂಡಾಗ 3 and 4 ಫಿಕ್ಸ್ ಆಗಿಬಿಡಿದೆ. ಸೊ ನಿಮ್ಗೆ ಗೆಸ್ ಮಾಡಬೇಕಾಗಿರೋದು ಬರೀ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು ಬರುತ್ತೆ ಅಂತ. ಸೊ ಫಸ್ಟ್ ಸೆಕೆಂಡ್ ನೋಡೋಣ. ಸ್ಮಾಲ್ ಆರ್ ಮಿನಿ ಹೈಡ್ರೋ ಅಂಡ್ ಕೋ ಜನರೇಷನ್. ಕೋಜನರೇಷನ್ ಅಂದ್ರೆ ಏನಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಇಟ್ ಇಸ್ ಕಾಂಬಿನೇಷನ್ ಆಫ್ ಪ್ರೊಡಕ್ಷನ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಟುಗೆದರ್. ಸೊ ಕೆಲವು ಪ್ಲಾಂಟ್ಸ್ ಹೀಟ್ ನ ಮಾಡುತ್ತೆ, ಕೆಲವು ಪ್ಲಾಂಟ್ಸ್ ಎಲೆಕ್ಟ್ರಿಸಿಟಿ ಸಪರೇಟ್ ಆಗಿ ಮಾಡುತ್ತೆ. ಸೊ ಡೂಯಿಂಗ್ ಇಟ್ ಟುಗೆದರ್ ಇಸ್ ವಾಟ್ ಇಸ್ ಕೋಜನರೇಷನ್. ಸೊ ಕೋಜನರೇಷನ್ ಯಾವಾಗಲೂ ಫಸ್ಟ್ ಇರುತ್ತೆ, ಅದಾದ್ಮೇಲೆ ಸ್ಮಾಲ್ ಅಂಡ್ ಮಿನಿ ಹೈಡ್ರೋ, ಅದಾದ್ಮೇಲೆ ಬರೋದು ಬಯೋಮಾಸು, ಅದಾದ್ಮೇಲೆ ಬರೋದು ವೇಸ್ಟ್ ಟು ಎನರ್ಜಿ, ಆಯ್ತಾ. ಸೊ ಹಿಯರ್ ದ ಆನ್ಸರ್ ಇಸ್ ಎ 2 1 3 4. ಸೊಲ್ಯೂಷನ್ ಇಸ್ ಎ. ನಿಮಗೆ ಫುಲ್ ಡಿಸೆಂಡಿಂಗ್ ಆರ್ಡರ್ ಇಷ್ಟೇ ಹೇಳ್ಬಿಡ್ತೀನಿ ನೋಡಿ. ರಿನ್ಯೂಬಲ್ ಎನರ್ಜಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಡಿಸೆಂಡಿಂಗ್ ಆರ್ಡರ್ ಪ್ರಕಾರ ಹೇಳ್ಬೇಕಂದ್ರೆ ಫಸ್ಟ್ ಇಸ್ ಸೋಲಾರ್ ಎನರ್ಜಿ, ದ ಸೆಕೆಂಡ್ ಇಸ್ ವಿಂಡ್ ಎನರ್ಜಿ, ದ ಥರ್ಡ್ ಇಸ್ ಕೋ ಜನರೇಷನ್, ದ ಫೋರ್ತ್ ಇಸ್ ಸ್ಮಾಲ್ ಆರ್ ಮಿನಿ ಹೈಡ್ರೋ, ದ ಫಿಫ್ತ್ ಇಸ್ ಯೋರ್ ಬಯೋಮಾಸ್ ಅಂಡ್ ದ ಲಾಸ್ಟ್ ವೇಸ್ಟ್ ಟು ಎನರ್ಜಿ. ಅದು ಆಲ್ಮೋಸ್ಟ್ ಝೀರೋ ಇದೆ ಈ ಕರ್ನಾಟಕದಲ್ಲಿ. ಇನ್ಸ್ಟಾಲ್ ಕೆಪಾಸಿಟಿ ಇಲ್ವೇ ಇಲ್ಲ. ವೇಸ್ಟ್ ಟು ಎನರ್ಜಿ ನಾವು ಟ್ರಾನ್ಸ್ಫಾರ್ಮೇ ಮಾಡ್ತಿಲ್ಲ, ಆಯ್ತಾ. ಸೊ ವೇಸ್ಟ್ ಟು ಎನರ್ಜಿ ಇಸ್ ದ ಲಾಸ್ಟ್. So overall, the correct answer here is A 2 1 3 4 is the correct answer. Sixth question nodana iga. Consider the following statements regarding the Ujjwal Discom Assurance Yojana scheme. Discom ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಂಪನೀಸ್. ಅದಕ್ಕೆ ಅಶ್ಯೂರೆನ್ಸ್ ಗವರ್ಮೆಂಟ್ ಏನೋ ತರ ಕೊಡ್ತಾ ಇದೆ. ಈ ಹೆಸರುಗಳಲ್ಲಿ ಇಷ್ಟೇ ಕಂಡುಹಿಡಬೇಕಾಗಿರೋದು ನೀವು. ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನಾ ಸ್ಕೀಮ್ ಅಂದ್ರೆ ಈ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ಗೆ ಏನೋ ಒಂದು ಅಶ್ಯೂರೆನ್ಸ್ ಸಿಗ್ತಾ ಇದೆ. ಏನಪ್ಪ ಅದು ಅಂತ ನೋಡೋಣ ಈಗ. ಫಸ್ಟ್ ಸ್ಟೇಟ್ಮೆಂಟ್, ಉದಯ್ ಈಸ್ ಅ ಸ್ಕೀಮ್ ಫಾರ್ ದ ಫೈನಾನ್ಷಿಯಲ್ ಅಂಡ್ ಆಪರೇಷನಲ್ ಟರ್ನ್ ಅರೌಂಡ್ ಆಫ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏಮ್ಡ್ ಅಟ್ ಇಂಪ್ರೂವಿಂಗ್ ದೇರ್ ಎಫಿಷಿಯನ್ಸಿ. ನೋಡಿ, ಆ ಹೆಸರಿಂದನೇ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗೋಗ್ಬಿಡ್ಬೇಕು, ಆಯ್ತಾ. ಇಟ್ ಈಸ್ ಅ ಸ್ಕೀಮ್ ಫಾರ್ ದ ಫೈನಾನ್ಷಿಯಲ್ ಅಂಡ್ ಆಪರೇಷನಲ್ ಟರ್ನ್ ಅರೌಂಡ್ ಆಫ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್. ಜನರಿಕ್ ಇದೆ. ಏಮ್ಡ್ ಅಟ್ ಇಂಪ್ರೂವಿಂಗ್ ದರ್ ಎಫಿಷಿಯನ್ಸಿ ಕರೆಕ್ಟ್ ಇದೆ. ಇಲ್ಲಿ ಯಾವುದು ವೇರಿಯಬಲೇ ಇಲ್ಲ. ಈ ಇಂಪ್ರೂವಿಂಗ್ ದರ್ ಎಫಿಷಿಯನ್ಸಿ ಟು ದಿಸ್ ಅಂತ ಏನೋ ಒಂದು ವೇರಿಯಬಲ್ ಕೊಟ್ಟಿದ್ರು ಅನ್ಕೊಳ್ಳಿ, ಅಥವಾ ಟರ್ನ್ ಅರೌಂಡ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಇನ್ ದಿಸ್ ಮೆನಿ ಡೇಸ್ ಅಂತ ಹೇಳಿದ್ರು ಅನ್ಕೊಳ್ಳಿ, ಅವಾಗ ನಿಮಗೆ ಪ್ರಾಬ್ಲಮ್ ಆಗೋದು. ಬಟ್ ಇಲ್ಲಿ ವೇರಿಯಬಲ್ಸೇ ಕೊಡ್ತಾ ಇಲ್ಲ, ಯಾವುದೇ ತರದ ಫ್ಯಾಕ್ಟ್ಸೇ ಇಲ್ಲ, ಅವಾಗ ಇದು ಕರೆಕ್ಟೇ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಬರೋಣ. ಕರ್ನಾಟಕ ಸ್ಟೇಟ್ ಇಸ್ ರ್ಯಾಂಕ್ಡ್ 4th ಆಸ್ ಪರ್ ದ ಉದಯ್ ಡ್ಯಾಶ್ ಬೋರ್ಡ್. Which of the above given statements are correct? A 1 only, B 2 only, C both 1 and 2, D none of the above. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ರ್ಯಾಂಕ್ 1 ಇದೆ, ಆಯ್ತಾ. ಕರ್ನಾಟಕ ಸ್ಟೇಟ್ ಇಸ್ ರ್ಯಾಂಕ್ 1 ಆಸ್ ಪರ್ ದ ಉದಯ್ ಡ್ಯಾಶ್ ಬೋರ್ಡ್, ಆಯ್ತಾ. ಸೊ ದ ಆನ್ಸರ್ ಹಿಯರ್ ಇಸ್ ಸೊಲ್ಯೂಷನ್ ಇಸ್ ಎ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಜನರಿಕ್ ಅಂಡ್ ಹೆನ್ಸ್ ಇಟ್ ಇಸ್ ಟ್ರೂ, ಆಯ್ತಾ. ನೆನಪಿರಲಿ, ಉದಯ್ ಡ್ಯಾಶ್ ಬೋರ್ಡ್ ಪ್ರಕಾರ ಕರ್ನಾಟಕ ಇಸ್ ರ್ಯಾಂಕಿಂಗ್ ಫಸ್ಟ್. ಸೊ ದಿಸ್ ಇಸ್ ಅಬೌಟ್ ದ 6th question. 7th question ನೋಡೋಣ ಈಗ. Consider the following statements. The state government has announced Belaku program to provide electricity connection to the identified unelectrified households mainly in rural areas. ಏನ್ ಬೇರೆ ಏನು ಯೋಚನೆ ಮಾಡೋದೇ ಬೇಡ, ಕರೆಕ್ಟ್ ಸ್ಟೇಟ್ಮೆಂಟು, ಆಯ್ತಾ. ದ ಸ್ಟೇಟ್ ಗವರ್ಮೆಂಟ್ ಹಸ್ ಅನೌನ್ಸ್ಡ್ ಬೆಳಕು ಪ್ರೋಗ್ರಾಮ್ ಟು ಪ್ರೊವೈಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಟು ದ ಐಡೆಂಟಿಫೈಡ್ ಅನ್ಎಲೆಕ್ಟ್ರಿಫೈಡ್ ಹೌಸ್ ಹೋಲ್ಡ್ಸ್ ಮೇನ್ಲಿ ಇನ್ ರೂರಲ್ ಏರಿಯಾಸ್. ಓನ್ಲಿ ಅಂತ ಏನು ಹೇಳ್ತಾ ಇಲ್ಲ ಅವರು, ಮೇನ್ಲಿ ಅಂತ ಇದ್ದಾರೆ. ಹಂಗಂದ್ರೆ 100% ಯೋಚನೆ ಮಾಡೋದೇ ಬೇಡ ನೀವು, ಆಯ್ತಾ. ಅದಕ್ಕೆ ಈ ವರ್ಡಿಂಗ್ ಸ್ನಾಪ್ ಇಟ್ಕೊಬೇಕು. ನಾನು ನಿಮ್ಗೆ ಬೇರೆ ಎಪಿಸೋಡ್ಸ್ ಇಂದನೂ ಹೇಳ್ತಾ ಬಂದಿದ್ದೀನಿ. ಅಪ್ರಾಕ್ಸಿಮೇಟ್ಲಿ, ರೇಂಜಿಂಗ್ ಫ್ರಮ್, ಅರೌಂಡು, ಇವೆಲ್ಲ ಇದ್ರೆ 100% ಕರೆಕ್ಟ್ ಇರ್ತವೆ. ಯಾಕಂದ್ರೆ ಅದು ದಿಸ್ ವಿಲ್ ಮೇಕ್ ಇಟ್ ವೆರಿ ವೆರಿ ಬ್ರಾಡ್.
ತಪ್ಪು ಮಾಡೋ ಚಾನ್ಸಸ್ ಕಡಿಮೆ ಇರುತ್ತಲ್ಲಿ, ಆಯ್ತಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟೇ ಬೈ ಚಾಯ್ಸ್. ದೇರ್ ಇಸ್ ನೋ ಅದರ್ ಲೈನ್ ಆಫ್ ಥಾಟ್ ದಟ್ ಶುಡ್ ಬಿ ದೇರ್. ಸೆಕೆಂಡ್ ಮಾಡೋಣ. ದ KREDL ಅಂದ್ರೆ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಹ್ಯಾಸ್ ಬೀನ್ ಅವಾರ್ಡೆಡ್ ಫಸ್ಟ್ ಪ್ರೈಸ್ ಫಾರ್ ದ ಥರ್ಡ್ ಕನ್ಸಿಕ್ಯೂಟಿವ್ ಇಯರ್ ಅಂಡರ್ ದ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ NECA. Which of the above given statements are correct? A 1 only, B 2 only, C both 1 and 2, and D none of the above. ಇಲ್ಲಿ both the options are correct. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಜನರಿಕ್, ಸೊ ಕರೆಕ್ಟ್. ಬೆಳಕು ಪ್ರೋಗ್ರಾಮ್ ಏನಂತ ಗೊತ್ತಿರಬೇಕು ನಿಮಗೆ. ಸೆಕೆಂಡು KREDL ಏನಿದೆ, ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಥರ್ಡ್ ಕನ್ಸಿಕ್ಯೂಟಿವ್ ಟೈಮ್ ಫಸ್ಟ್ ಪ್ರೈಸ್ ಗೆಲ್ತಾ ಇದೆ, ಆಯ್ತಾ. ಸೊ ಅಗೇನ್ ಇಟ್ ಶುಡ್ ಬಿ ನೋನ್. ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಸಿ. 7th ಕ್ವಶನ್, ದ ಸೊಲ್ಯೂಷನ್ ಇಸ್ ಸಿ. 8th ಕ್ವಶನ್ ನೋಡೋಣ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೋಡ್ ನೆಟ್ವರ್ಕ್ ಇನ್ ಕರ್ನಾಟಕ. In the state, the average length of the PWD roads per 100 square kilometer area is 47.61 kilometer. Aita. Second, Karnataka has the first highest road network among the states and UT of India. Which of the above given statements is or are correct? A 1 only, B 2 only, C both 1 and 2, D none of the above. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತುಂಬಾ ಫ್ಯಾಕ್ಚುಯಲ್ ಆಯಿತು, ನಿಮಗೆ ಗೊತ್ತಿರಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಬಟ್ ಏನಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ 47.61 ಕಿಲೋಮೀಟರ್ ಅಂತ ನಿಮ್ಗೆ ಹೇಳಿದ್ದೀನಿ. ತುಂಬಾ ಸ್ಪೆಸಿಫಿಕ್ ಆಗಿದ್ರೆ ಅದು ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟೇ. ಇನ್ ದ ಸ್ಟೇಟ್ ದ ಆವರೇಜ್ ಲೆಂತ್ ಆಫ್ ದ PWD ರೋಡ್ಸ್ ಪರ್ 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇಸ್ 47.61%. ಕಿಲೋಮೀಟರ್, ಸಾರಿ, 47.61 ಕಿಲೋಮೀಟರ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಕರ್ನಾಟಕ ಆಸ್ ದ ಫಸ್ಟ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಅಮಾಂಗ್ ದ ಸ್ಟೇಟ್ ಅಂಡ್ ಯೂಟಿ ಇನ್ ಇಂಡಿಯಾ. ಇದು ತಪ್ಪು. ಫಸ್ಟ್ ಅಲ್ಲ, ಕರ್ನಾಟಕ ಇಸ್ ಥರ್ಡ್, ಆಯ್ತಾ. ಕರ್ನಾಟಕ ಆಸ್ ದ ಥರ್ಡ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಅಮಾಂಗ್ ದ ಸ್ಟೇಟ್ಸ್ ಅಂಡ್ ಯೂಟಿ ಆಫ್ ಇಂಡಿಯಾ. ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊಲ್ಯೂಷನ್ ಇಸ್ ಎ ಫಾರ್ ಕ್ವಶನ್ 8. ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಥರ್ಡ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್, ಆಯ್ತಾ. ಮಹಾರಾಷ್ಟ್ರ ಇಸ್ ದ ಫಸ್ಟ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್, ಉತ್ತರ ಪ್ರದೇಶ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್, ಕರ್ನಾಟಕ ಇಸ್ ದ ಥರ್ಡ್ ಹೈಯೆಸ್ಟ್ ರೋಡ್ ನೆಟ್ವರ್ಕ್ ಅಮಾಂಗ್ ಆಲ್ ದ ಸ್ಟೇಟ್ಸ್ ಅಂಡ್ ಯೂಟೀಸ್ ಆಫ್ ಇಂಡಿಯಾ. Okay, so 8th question, the solution is A. 9th question ನೋಡೋಣ. Who is the chairman of the Karnataka Road Regulatory and Development Authority? A. Minister of Public Works Department. B. The Chief Minister. C. The Secretary of the Public Works Department. D. None of the above. ಹೇಳ್ತಾನೆ ಇರ್ತೀನಿ, ಹೈಯೆಸ್ಟ್ ಆಫೀಸ್ ಯಾರು ಇರ್ತಾರೆ ಅವರೇ ಇರ್ತಾರಲ್ಲಿ, ಅದಕ್ಕೆ ಅವ್ರು ಅದನ್ನ ಕೊಟ್ಟಿರ್ತಾರೆ. ಹೈಯೆಸ್ಟ್ ಆಫೀಸ್ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ, ಆ ಹೈಯೆಸ್ಟ್ ಆಫೀಸ್ನೇ ಹಾಕ್ಬೇಕು ನೀವು, ಅದೇ ಯೂಶ್ವಲಿ ಕರೆಕ್ಟ್ ಇರುತ್ತೆ. ಇಲ್ಲಿ ಸೊಲ್ಯೂಷನ್ ಇಸ್ ಬಿ. ಕರೆಕ್ಟ್ ಆನ್ಸರ್ ಇಸ್ ಚೀಫ್ ಮಿನಿಸ್ಟರ್, ಸರಿನಾ. ಕರ್ನಾಟಕ ರೋಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇಸ್ ಅ ವೆರಿ ವೆರಿ ಸ್ಟ್ರಾಟಜಿಕ್ ಪೋಸ್ಟ್. ಚೇರ್ಮನ್ಶಿಪ್ನ ಯಾಕೆ ಚೀಫ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಹೇಳಿದ್ದೀನಿ, ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲೆಲ್ಲ ಚೀಫ್ ಮಿನಿಸ್ಟ್ರೇ ವಿಲ್ ಬಿ ದ ಚೇರ್ಮನ್. ಇಲ್ಲಿ not only is this authority regulating the construction of road, it is also talking about bringing in more PPP, public private partnership, and also it is also more in charge of asset monetization of all the government land along the highways. ಈ ಹೈವೇ ಪಕ್ಕ ಏನು ಗೌರ್ಮೆಂಟ್ ಲ್ಯಾಂಡ್ಸ್ ಇರ್ತಾವಲ್ಲ ಅದನ್ನ ಮಾನಿಟೈಸ್ ಮಾಡೋ ಒಂದು ಜವಾಬ್ದಾರಿನೂ ಹೊತ್ತಿರುತ್ತೆ. ಸೊ ಈ ಲ್ಯಾಂಡ್ ಮಾನಿಟೈಸ್ ಮಾಡೋದು, ಆಮೇಲೆ ಪ್ರೈವೇಟ್ ಪ್ಲೇಯರ್ಸ್ ತರೋದು, ಅಪಾರ್ಟ್ ಫ್ರಮ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಮಾಡಿದಾಗ ಯು ನೀಡ್ ಅ ಪರ್ಸನ್ ಹೂ ಕ್ಯಾನ್ ಕೋಆರ್ಡಿನೇಟ್ ವಿತ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ದಟ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ದ ಚೀಫ್ ಮಿನಿಸ್ಟರ್. ಓಕೆನಾ. ಸೊ ಎನಿ ಬಾಡಿ ದಟ್ ರಿಕ್ವೈರ್ಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್, ದಟ್ ರಿಕ್ವೈರ್ಸ್ ಸಚ್ ಪವರ್ಸ್ ಅಂದ್ರೆ ಅದು ಹೈಯೆಸ್ಟ್ ಆಫೀಸ್ ಹೋಗುತ್ತೆ, ಅದು ಚೀಫ್ ಮಿನಿಸ್ಟರ್ ಇರ್ತಾರೆ, ಆಯ್ತಾ. ಸೊ ಹಿಯರ್ ದ ಸೊಲ್ಯೂಷನ್ ಫಾರ್ ದ 9th ಕ್ವಶನ್ ಇಸ್ ಬಿ. ಚೀಫ್ ಮಿನಿಸ್ಟರ್ ಇಸ್ ದ ಕರೆಕ್ಟ್ ಆನ್ಸರ್. 10th ಕ್ವಶನ್ ನೋಡೋಣ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ದ ಕರ್ನಾಟಕ ರೋಡ್ ಸೇಫ್ಟಿ ಪಾಲಿಸಿ 2015. ತುಂಬಾ ಹಳೆ ಪಾಲಿಸಿ ಇದು, ಬಟ್ ಯೂಸ್ ಮಾಡಿದ್ದಾರೆ ಎಕನಾಮಿಕ್ಸ್ ಅಲ್ಲಿ, ಸೊ ನೋಡ್ಬೇಕು ನೀವು. ದ ರೋಡ್ ಸೇಫ್ಟಿ ಪಾಲಿಸಿ ಏಮ್ಸ್ ಟು ರೆಡ್ಯೂಸ್ road accidents by 25% and fatalities by 30% by the year 2020. Second statement, 25% of the black spots have been rectified in the states. Which of the above given statements is or are correct? A 1 only, B 2 only, C both 1 and 2, D none of the above. ಈಗ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ದ ರೋಡ್ ಸೇಫ್ಟಿ ಪಾಲಿಸಿ ಏಮ್ಸ್ ಟು ರೆಡ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಹಸ್ ರೆಡ್ಯೂಸ್ ಅಂತ ಏನು ಹೇಳಿಲ್ಲ ಅವರು. ಸೊ ಏಮ್ಸ್ ಟು ರೆಡ್ಯೂಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ನೀವು ಯೋಚನೆ ಮಾಡಬೇಕು. ನೀವು ದ ಮೊಮೆಂಟ್ ಯು ಆರ್ ರೀಡಿಂಗ್, ನಿಮ್ದು ಎಂಟೈರ್ ಅಟೆನ್ಷನ್ ಎಲ್ಲೋಗ್ಬಿಡುತ್ತಂದ್ರೆ, ಅಯ್ಯೋ 25% ಕರೆಕ್ಟಾ, ಅಯ್ಯೋ 30% ಕರೆಕ್ಟಾ, ಈ ಒಂದು ನಿಮ್ ನಿಗಾ ಅಲ್ಲಿ ಹೋಗ್ಬಿಟ್ಟಾಗ ಎಲ್ಲಿ ನೀವು ಫೋಕಸ್ ಮಾಡಬೇಕಾಗಿತ್ತಲ್ಲ, ಆ ಕ್ಲೂ ಎಲ್ಲಿ ಕೊಡ್ತಾ ಇದಾರಲ್ಲ ಅಲ್ಲಿ ಹೋಗಲ್ಲ ನಿಮಗೆ. ಕ್ಲೂ ಏನು? ಏಮ್ಸ್ ಟು ರೆಡ್ಯೂಸ್. ಏಮ್ಸ್ ಟು ರೆಡ್ಯೂಸ್ ಅಂದ್ರೆ ಯೂಶ್ವಲಿ ಕರೆಕ್ಟ್ ಇರುತ್ತೆ, ಸರಿನಾ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟೇ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, 2015 ಕೊಟ್ಟಿರೋದು 2022ಗೆ ಟಾರ್ಗೆಟ್ ಇರೋದು, ಬಟ್ 2024 ಇದೆ ಈಗ. ಇಷ್ಟು ಆಲ್ಮೋಸ್ಟ್ 10 yearsನಲ್ಲಿ ದೇ ಹ್ಯಾವ್ ರೆಡ್ಯೂಸ್ ದ ಬ್ಲಾಕ್ ಸ್ಪಾಟ್ಸ್ ಓನ್ಲಿ ಬೈ 25%. ಕರೆಕ್ಟ್ ಇರೋ ಚಾನ್ಸಸ್ ಇದೆಯಾ, ಅಥವಾ ಇದಕ್ಕಿಂತ ಜಾಸ್ತಿ ಇರ್ಬೋದಾ? ಈ ತರ ಲೈನ್ ಆಫ್ ಥಾಟ್ ಬರಬೇಕು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. So which of the above given statements is or are correct ಅಂದಾಗ ಇಲ್ಲಿ solution is A. A is correct. That is, it is aiming to reduce road accidents by 25%
as well as fatalities by 30% by 2020. ಆಯ್ತಾ? But if you take the second statement, 75% of the black spots has been rectified. 713 ಬ್ಲ್ಯಾಕ್ ಸ್ಪಾಟ್ಸ್ ನ ರೆಕ್ಟಿಫೈ ಮಾಡಿದ್ದಾರೆ. ಆ 713 ಬ್ಲ್ಯಾಕ್ ಸ್ಪಾಟ್ಸ್ ಏನ್ ಬರುತ್ತೆ, ದಟ್ ಕಾನ್ಸ್ಟಿಟ್ಯೂಟ್ಸ್ ಆಲ್ಮೋಸ್ಟ್ 75% ಆಫ್ ದ ಬ್ಲ್ಯಾಕ್ ಸ್ಪಾಟ್ಸ್ ದಟ್ ಆರ್ ದೇರ್ ವಿತ್ ಇನ್ ದ ಕರ್ನಾಟಕ. ಸೊ ಓವರ್ ಆಲ್ ದಿಸ್ ಇಸ್ ಅಬೌಟ್ ದ ಕರ್ನಾಟಕ ರೋಡ್ ಸೇಫ್ಟಿ ಪಾಲಿಸಿ 2015. 11th question ನೋಡೋಣ ಈಗ. Consider the following statements regarding the Shakti scheme launched by the government. All women of Karnataka are eligible to avail of this scheme for travel throughout the state, benefiting approximately 3.5 crore women. ಪುನಃ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತಾ ಇದ್ದಾರೆ, ಸೊ ತುಂಬಾ ಕಾಲಿಗೆಟ್ಸ್ಕೊಳ್ಳೋದು ಬೇಕಾಗಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಆಫರ್ಸ್ ಫ್ರೀ ಟ್ರಾವೆಲ್ ಟು ಟ್ರಾನ್ಸ್ಜೆಂಡರ್ಸ್ ಆಸ್ ವೆಲ್. ವಿಚ್ ಆಫ್ ದಿಸ್ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? A1 ಓನ್ಲಿ, B2 ಓನ್ಲಿ, C both 1 and 2, D none of the above. ಆಯ್ತಾ? ಇಲ್ಲಿ ಟ್ರಾನ್ಸ್ಜೆಂಡರ್ಸ್ ಬರ್ತಾರಾ ಬರಲ್ವಾ ಶಕ್ತಿ ಸ್ಕೀಮ್ ನಲ್ಲಿ ಅನ್ನೋದು ಒಂದು ಡೌಟ್ ಬರ್ಬೋದು, ಬಟ್ ಇಲ್ಲಿ ಬರ್ತಾರೆ. ಸೊ ಹಿಯರ್ ದ ಸೊಲ್ಯೂಷನ್ ಇಸ್ C, both the statements are correct. ಶಕ್ತಿ ಸ್ಕೀಮ್ ಒಳಗೆ ಯು ಗೆಟ್ ಟ್ರಾನ್ಸ್ಜೆಂಡರ್ಸ್, ಯು ಗೆಟ್ ವಿಮೆನ್, ಯು ಆಲ್ಸೋ ಗೆಟ್ ಫೀಮೇಲ್ ಸ್ಟೂಡೆಂಟ್ಸ್, ಗರ್ಲ್ ಸ್ಟೂಡೆಂಟ್ಸ್. ಸೊ ವಿಮೆನ್, ಗರ್ಲ್ ಸ್ಟೂಡೆಂಟ್ಸ್, ಟ್ರಾನ್ಸ್ಜೆಂಡರ್ಸ್ 3 ಜನಕ್ಕೆ ಎಲಿಜಿಬಿಲಿಟಿ ಇದೆ ಬೆನಿಫಿಷಿಯರಿ ಆಗಕ್ಕೆ ಅಂಡರ್ ಶಕ್ತಿ ಸ್ಕೀಮ್. ಆಲ್ರೈಟ್, ಸೊ ನಾಪ್ಕ ಇರಲಿ ಇದು. ಸೊ ದ ಸೊಲ್ಯೂಷನ್ ಫಾರ್ ದ ಕ್ವೆಶ್ಚನ್ 11 ಇಸ್ C. ಸೊಲ್ಯೂಷನ್ ಇಸ್ C, both the statements are correct. 12th question ನೋಡೋಣ ಈಗ. What does Avalokana refer to in the context of a department or organization's reporting? ಆಯ್ತಾ? 1, a yearly financial statement. B, a detailed report on environmental impact. C, a departmental progress or status report. D, an employee's performance review document. ಆಯ್ತಾ? ಅವಲೋಕನ ಬಗ್ಗೆ ಮುಂಚೆನೂ ಒಂದು ಚಾಪ್ಟರ್ ಮಾತಾಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಇದು, ಎಸ್ಪೆಷಲಿ ವಿತ್ ಇನ್ ದ ಇಂಟರ್ ಡಿಪಾರ್ಟ್ಮೆಂಟಲ್ ಗವರ್ನೆನ್ಸ್ ಫ್ರೇಮ್ವರ್ಕ್ ನಲ್ಲಿ. ಬಟ್ ಓವರ್ ಆಲ್ ಏನಿದೆ ಅಂತ ನೋಡೋಣ. 12th ಅವಲೋಕನ ಅಂದ್ರೆ ಇಟ್ ಈಸ್ ಅ ಡಿಪಾರ್ಟ್ಮೆಂಟಲ್ ಪ್ರೋಗ್ರೆಸ್ ಆರ್ ಸ್ಟೇಟಸ್ ರಿಪೋರ್ಟ್. ಎವ್ರಿ ಸ್ಟೂಡೆಂಟ್ ಸ್ಟೇಟಸ್ ರಿಪೋರ್ಟ್ ಆರ್ ಪ್ರೋಗ್ರೆಸ್ ರಿಪೋರ್ಟ್ ಏನು ಕೊಡ್ತಾರೆ ಟೆಸ್ಟ್ ಆದ್ಮೇಲೆ, ಇನ್ ದ ಸೇಮ್ ಮ್ಯಾನರ್ ಒಂದು ಡಿಪಾರ್ಟ್ಮೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಅವಲೋಕನ. ಆಯ್ತಾ? ಸೊ ದಟ್ ವಿಲ್ ಹೆಲ್ಪ್ ಇಂಟ್ರೋಸ್ಪೆಕ್ಟ್. Okay, that will help introspect the workings of the department. ಅದಕ್ಕೆ ಹೆಸರಂಗ್ ಇಟ್ಟಿದ್ದಾರೆ. Okay, so 12th Avalokana, the answer is C. Solution is C, a departmental progress or status report. All right, let us move on to the next question. Consider the following statements. First one, Karnataka has a coastline of 500 kilometers. Basic fact to ಗೊತ್ತಿರಬೇಕು ಬರೋಣ. Second, Karnataka has 1 major port and 25 minor ports. Third statement, the new Mangalore port is the only major port in Karnataka. How many of the above given statements are correct? Only 1, only 2, all 3, none. ಈಗ ನೋಡಿ, ಬೇಸಿಕ್ ಫ್ಯಾಕ್ಟ್ ಕರ್ನಾಟಕಸ್ ಕೋಸ್ಟ್ ಲೈನ್ ಇಸ್ ನಾಟ್ 500 ರೌಂಡ್ ಆಫ್ ಮಾಡ್ದಂಗಿದೆ. ಇಟ್ ಇಸ್ ನಾಟ್ 500, ಇಟ್ಸ್ 320 ಕಿಲೋಮೀಟರ್ಸ್. ಆಯ್ತಾ? ಈ ಒಂದು ದೇಶದಲ್ಲಿ ಫಸ್ಟ್ ರಾಂಗ್ ಹಾಕ್ಬೋದು. ಸೆಕೆಂಡ್, ಕರ್ನಾಟಕ ಆಸ್ 1 ಮೇಜರ್ ಪೋರ್ಟ್ ಅಂತಿದೆ. ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇಸ್ ದ ಓನ್ಲಿ ಮೇಜರ್ ಪೋರ್ಟ್ ಅಂತಿದೆ. ಎರಡು ಏನ್ ಹೇಳ್ತಾ ಇದೆ ಹಂಗಂದ್ರೆ ಎರಡೂ ಕರೆಕ್ಟೇ, ಎರಡು ಫ್ಯಾಕ್ಟು ಕರೆಕ್ಟೇ. ಒಂದು ಕರ್ನಾಟಕ ಆಸ್ 1 ಮೇಜರ್ ಪೋರ್ಟು ಕರೆಕ್ಟೇ. ಆ 1 ಮೇಜರ್ ಪೋರ್ಟ್ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ ಸಬ್ಸ್ಟಾನ್ಶಿಯೇಟ್ ಮಾಡ್ತಾ ಇದ್ದಾರೆ ಅವರೇ. ಗೊತ್ತಾಗ್ತಿದೆ ನಿಮಗೆ? ಕರ್ನಾಟಕ ಇಸ್ 1 ಮೇಜರ್ ಪೋರ್ಟ್, ದ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇಸ್ ದ ಓನ್ಲಿ ಮೇಜರ್ ಪೋರ್ಟ್ ಇನ್ ಕರ್ನಾಟಕ. ಸೊ ಈ ಎರಡು ಏನ್ ಫ್ಯಾಕ್ಟ್ ಇದೆ ಇದು ಕರೆಕ್ಟು. ಅಲ್ಲಿ ಚೇಂಜ್ ಮಾಡೋದು ಎಲ್ಲಿ ಚೇಂಜ್ ಮಾಡ್ತಾರೆ ಅಂದ್ರೆ 25 ಮೈನರ್ ಪೋರ್ಟ್ಸ್ ಇದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, 25 ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ, ಇದನ್ನ ನೀವು ಗೇಜ್ ಮಾಡೋದು ಕಲಿಬೇಕು. ಸೊ ಓವರ್ ಆಲ್ 25 ಜಾಸ್ತಿನೇ ಆಯ್ತಾ. ವಿ ಹ್ಯಾವ್ ಅರೌಂಡ್ 13 ಮೈನರ್ ಪೋರ್ಟ್ಸ್. ಸರಿನಾ? ಆಲ್ಮೋಸ್ಟ್ 50% ಜಾಸ್ತಿ ಮಾಡ್ಬಿಟ್ಟಿದ್ದೀನಿ ನಾನು. ಐ ಮೀನ್ 100% ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ಬಟ್ ಓವರ್ ಆಲ್ ವಿ ಹ್ಯಾವ್ 13 ಮೇಜರ್ ಪೋರ್ಟ್ಸ್, ಮೈನರ್ ಪೋರ್ಟ್ಸ್. ಸರಿನಾ? ವಿ ಹ್ಯಾವ್ 1 ಮೇಜರ್ ಪೋರ್ಟ್ ದಟ್ ಇಸ್ ನ್ಯೂ ಮಂಗಳೂರು ಪೋರ್ಟ್, 13 ಮೈನರ್ ಪೋರ್ಟ್ಸ್, and we have a coastline of 320 kilometers. ಆಯ್ತಾ? and New Mangalore port is the only major port in Karnataka. So ಇಲ್ಲಿ how many of the above given statements are correct is only one statement is correct. New Mangalore port is the only major port in Karnataka. In ಎರಡು ಸ್ಟೇಟ್ಮೆಂಟ್ ರಾಂಗು. 25 ಮೈನರ್ ಪೋರ್ಟ್ಸ್ ಅಲ್ಲ, 13 ಮೈನರ್ ಪೋರ್ಟ್ಸ್. ಕರ್ನಾಟಕ ಹ್ಯಾಸ್ ಅ ಕೋಸ್ಟಲೈನ್ ಆಫ್ 320 kilometers. So I hope you got this answer. Solution is A for 13th question. 14th question ನೋಡೋಣ. Consider the following statements regarding telecommunications in Karnataka. Karnataka is ranked the second among the southern states in terms of urban tele density. Second statement, the total tele density of Karnataka is greater than the national tele density. Which of the above given statements are correct? A1 only, B2 only, C both 1 and 2, and D none of the above. ಇಲ್ಲೂ ಅಷ್ಟೇ ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದ್ರೆ ಗೇಜ್ ಮಾಡಬೇಕು. ಇಟ್ ಇಸ್ ಅ ಲಿಟಲ್ ಡಿಫಿಕಲ್ಟ್. ಸೆಕೆಂಡ್ ಸ್ಟೇಟ್ಮೆಂಟು ನಾನು ಯಾವಾಗಲೂ ಹೇಳಿದ್ದೀನಿ, ನ್ಯಾಷನಲ್ ಅಂಡ್ ಕರ್ನಾಟಕ ತಗೊಂಡಾಗ ಕರ್ನಾಟಕ ಯೂಸ್ಲಿ ಮೇಲಿರುತ್ತೆ. ಸೊ ಇಲ್ಲೂ ಅಷ್ಟೇ ದ ಟೋಟಲ್ ಟೆಲಿ ಡೆನ್ಸಿಟಿ ಆಫ್ ಕರ್ನಾಟಕ ಇಸ್ ಗ್ರೇಟರ್ ದೆನ್ ದ ನ್ಯಾಷನಲ್ ಟೆಲಿ ಡೆನ್ಸಿಟಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟೇ, ಫಸ್ಟ್ ಸ್ಟೇಟ್ಮೆಂಟು ಕರೆಕ್ಟೇ ಇಲ್ಲಿ.
The solution for the 14th question is C. Karnataka is ranked second among the southern states in the urban tele-density. The first is Andhra Pradesh. Second is Karnataka in terms of the southern states. So tele-density, urban tele-density ಬಂದಾಗ Karnataka among the southern states is ranked second. ಓಕೆ, ಸದರ್ನ್ ಸ್ಟೇಟ್ಸ್ ಯಾಕೆ ತಗೊಂಡಿದ್ದೀರಾ ಸರ್, ಫುಲ್ ಇಂಡಿಯಾ ಯಾಕೆ ತಗೊಂಡಿಲ್ಲ ಅಂದ್ರೆ ಎಕನಾಮಿಕ್ ಸರ್ವೆಲ್ ಹಂಗೆ ತಗೊಂಡಿದ್ದಾರೆ. ಸೊ ಎಕನಾಮಿಕ್ ಸರ್ವೆಲ್ ಯಾವ ತರ ಅಸೆಸ್ಮೆಂಟ್ ಮಾಡಿದ್ದಾರೆ ಅದೇ ಅಸೆಸ್ಮೆಂಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ಸರಿನಾ? ಸೊ 14th ಕ್ವೆಶ್ಚನ್ ದ ಸೊಲ್ಯೂಷನ್ ಇಸ್ ಸಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 15th ಕ್ವೆಶ್ಚನ್ ನೋಡೋಣ ಈಗ. ವಿಚ್ ಸೆಕ್ಟರ್ ಅಡಾಪ್ಟ್ ದ ಕ್ಯಾಮಲ್ಸ್ ಅಪ್ರೋಚ್ ಫಾರ್ ಸೂಪರ್ವೈಸರಿ ರೇಟಿಂಗ್ಸ್ ಟು ಇಟ್ಸ್ ಇನ್ಸ್ಟಿಟ್ಯೂಷನ್ಸ್? ಕ್ಯಾಮಲ್ಸ್ ಅಪ್ರೋಚ್ ಅಂತ ಏನಿದೆ, ಯಾವ ಇನ್ಸ್ಟಿಟ್ಯೂಷನ್ ಇದನ್ನ ಬಳಕೆ ಮಾಡ್ತಾರೆ ಅಂತ. ಫಸ್ಟ್, ಎ ಇಸ್ ಎಜುಕೇಶನ್ ಸೆಕ್ಟರ್, B is healthcare sector, C is banking sector, 4 is manufacturing sector. ಆಯ್ತಾ? ಇಲ್ಲಿ ಸೊಲ್ಯೂಷನ್ ನಿಮಗೆ ಗೊತ್ತಿರಬೇಕಷ್ಟೇ. ಎಸ್ ಟೆಕ್ ಮಾಡೆಲ್ ಯಾವುದು ಅಂದ್ರೆ ಅಗ್ರಿಕಲ್ಚರ್ ಅಂತ ಹೆಂಗ್ ಗೊತ್ತಿರಬೇಕು, ಕ್ಯಾಮಲ್ಸ್ ಅಪ್ರೋಚ್ ಅಂದ್ರೆ ಏನು ಅಂದ್ರೆ ಅದು ಬೈ ಡಿಫಾಲ್ಟ್ ನಿಮ್ಗೆ ಯಾವ್ದಂತ ಗೊತ್ತಿರಬೇಕು. ಇಲ್ಲೇನು ಟ್ರಿಕ್ಸ್ ಏನಿಲ್ಲ. ಕ್ಯಾಮಲ್ಸ್ ಫುಲ್ ಫಾರ್ಮ್ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಕ್ಯಾಮಲ್ಸ್ ಫುಲ್ ಫಾರ್ಮ್ ಏನು? ಕ್ಯಾಮಲ್ಸ್ ಫುಲ್ ಫಾರ್ಮ್ ಇಸ್ ಕ್ಯಾಪಿಟಲ್ ಅಡಿಕ್ವಸಿ, ಆಸೆಟ್ ಕ್ವಾಲಿಟಿ, ಮ್ಯಾನೇಜ್ಮೆಂಟ್, ಅರ್ನಿಂಗ್ಸ್, ಲಿಕ್ವಿಡಿಟಿ, ಸಿಸ್ಟಮ್ಸ್ ಅಂಡ್ ಕಂಪ್ಲಯನ್ಸ್. ಇವೆಲ್ಲ ಸೇರಿಸಿ ಕ್ಯಾಮಲ್ಸ್ ಅಂತಾರೆ. ಸೊ ಇವೆಲ್ಲ ಟರ್ಮ್ಸ್ ಕೇಳ್ಬಿಟ್ರೆ ನಿಮಗೆ 100% ಇಲ್ಲಿ ಸೊಲ್ಯೂಷನ್ ಇಸ್ ಸಿ ಅಂತ ಗೊತ್ತಾಗೋಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಅದು, ಕ್ಯಾಪಿಟಲ್ ಅಡಿಕ್ವಸಿ, ಆಸೆಟ್ ಕ್ವಾಲಿಟಿ, ಮಾನಿಟರಿಂಗು, ಆಮೇಲೆ ಸಿಸ್ಟಮ್ಸ್ ಅಂಡ್ ಕಂಪ್ಲಯನ್ಸ್. ಸೊ ಅವೆಲ್ಲ ಬಿಡಿ, ಆಸೆಟ್ ಕ್ವಾಲಿಟಿ ಅಂಡ್ ಕ್ಯಾಪಿಟಲ್ ಅಡಿಕ್ವಸಿ ಅಂದಿದ ತಕ್ಷಣ ನೀವು ಬ್ಯಾಂಕಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಫುಲ್ ಫಾರ್ಮ್ ಯೂಸ್ಲಿ ಕೊಡಲ್ಲ, ಕ್ಯಾಮಲ್ಸ್ ಅಪ್ರೋಚ್ ಅಂದ್ಬಿಡ್ತಾರೆ. ಕ್ಯಾಮಲ್ಸ್ ಅಪ್ರೋಚ್ ಅಂದಾಗ ಇಟ್ ಇಸ್ ಮೇನ್ಲಿ ಯೂಸ್ಡ್ ಆಸ್ ಅ ಸೂಪರ್ವೈಸರಿ ರೇಟಿಂಗ್ ಇನ್ ಬ್ಯಾಂಕಿಂಗ್ ಸೆಕ್ಟರ್, ಸರಿನಾ? ಸೊ ಕ್ಯಾಮಲ್ಸ್ ಅಪ್ರೋಚ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್, ಜ್ಞಾಪಕ ಇರಲಿ. 15th ಕ್ವೆಶ್ಚನ್ ದ ಸೊಲ್ಯೂಷನ್ ಇಸ್ ಸಿ. 16th ಕ್ವೆಶ್ಚನ್ ನೋಡೋಣ ಈಗ. ವಿಚ್ ಆಫ್ ದ ಫಾಲೋಯಿಂಗ್ ಫಂಡ್ಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಇಸ್ ಮ್ಯಾನೇಜ್ ಬೈ ನಬಾರ್ಡ್ ಆಸ್ ಅ ನ್ಯಾಷನಲ್ ಇಂಪ್ಲಿಮೆಂಟೇಷನ್ ಎಂಟಿಟಿ? ಆಯ್ತಾ? ಎ ಗ್ರೀನ್ ಕ್ಲೈಮೇಟ್ ಫಂಡ್, ಬಿ ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್, ಸಿ ಅಡಾಪ್ಟೇಷನ್ ಫಂಡ್ ಆಫ್ ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್, ಆಲ್ ಆಫ್ ದ ಅಬೌವ್. ಆಯ್ತಾ? ಸೊ ಮೂರು ಇಲ್ಲಿ ಹೆಂಗ್ ನೀವು ಅಸೆಸ್ ಮಾಡ್ಬೇಕಂದ್ರೆ 3 ಫಂಡು ಕ್ಲೈಮೇಟ್ ಚೇಂಜ್ ಬಗ್ಗೆನೇ ಇದೆ. ಆಯ್ತಾ? ಅಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಫಂಡ್ಸ್ ರಿಲೇಟೆಡ್ ಟು ಕ್ಲೈಮೇಟ್ ಚೇಂಜ್ ಈಸ್ ಮ್ಯಾನೇಜ್ ಬೈ ನಬಾರ್ಡ್ ಆಸ್ ಅ ನ್ಯಾಷನಲ್ ಇಂಪ್ಲಿಮೆಂಟೇಷನ್ ಎಂಟಿಟಿ. ಅಲ್ಲೂ ಥಿಮ್ಯಾಟಿಕ್ಲಿ ದೇ ಆರ್ ಆಸ್ಕಿಂಗ್ ಕ್ಲೈಮೇಟ್ ಚೇಂಜ್. ಆಲ್ ದ 3 ಫಂಡ್ಸ್ ಅಬವ್ ಆರ್ ಆಲ್ಸೋ ರಿಗಾರ್ಡಿಂಗ್ ಕ್ಲೈಮೇಟ್ ಚೇಂಜ್ ಅಂಡ್ ಡೀಲ್ ಆಲ್ ದ ಅಬವ್ ಕೊಡ್ತಾ ಇದ್ದಾರೆ. ಸೊ ಆ ಕೊಹೆರೆನ್ಸಿ ಇದ್ದಾಗ ಡಿ ಆಲ್ ದ ಅಬವ್ ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಮಿಡ್ಲ್ ಅಲ್ಲಿ ಯಾವುದೋ ಬೇರೆ ಅಗ್ರಿಕಲ್ಚರಲ್ ಫಂಡ್ ಇತ್ತು ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಗ್ರೀನ್ ಕ್ಲೈಮೇಟ್ ಫಂಡ್, ಬಿ ಇಸ್ ಅಗ್ರಿಕಲ್ಚರಲ್ ಟೆಕ್ ಫಂಡ್, ಸಿ ಇಸ್ ಸಮ್ ಅದರ್ ಫಂಡ್, ಪೊಲ್ಯೂಷನ್ ಸೆಸ್ ಟ್ಯಾಕ್ಸ್ ಅನ್ಕೊಂಬಿಡಿ. ಆಯ್ತಾ? ಸೊ ಸೆಸ್ ಟ್ಯಾಕ್ಸ್, ಅಗ್ರಿ ಫಂಡು, ಎ ಗ್ರೀನ್ ಕ್ಲೈಮೇಟ್ ಫಂಡು, ಡಿ ಆಲ್ ದ ಅಬವ್ ಅಂತ ಕೊಟ್ರೆ ನೋಡಿ ಕೊಹೆರೆನ್ಸಿನೇ ಇಲ್ಲ ಅಲ್ಲಿ, ಇನ್ಕೊಹರೆಂಟ್ ಆಗಿದೆ. ಒಂದು ಅಗ್ರಿಕಲ್ಚರ್ ಇದೆ, ಒಂದು ಪೊಲ್ಯೂಷನ್ ಇದೆ, ಇನ್ನೊಂದು ಕ್ಲೈಮೇಟ್ ಚೇಂಜ್ ಇದೆ. ಸೊ ಹಿಂಗೆ ಡಿಫ್ರೆಂಟ್ ಡೈವರ್ಸ್ ಸೆಕ್ಟರ್ಸ್ ಕೊಟ್ಟಾಗ ಇನ್ಕೊಹರೆನ್ಸಿ ಇದ್ದಾಗ ಆಲ್ ದ ಅಬೌವ್ ಆಗೋ ಚಾನ್ಸಸ್ ಕಡಿಮೆ. ಬಟ್ ಇಲ್ಲಿ ನೋಡಿ, ಬಿಕಾಸ್ ಗ್ರೀನ್ ಕ್ಲೈಮೇಟ್ ಫಂಡ್ ಇಸ್ ಆಲ್ಸೋ ಕ್ಲೈಮೇಟ್ ಚೇಂಜ್, ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಫಾರ್ ಕ್ಲೈಮೇಟ್ ಚೇಂಜ್ ಇಸ್ ಆಲ್ಸೋ ಕ್ಲೈಮೇಟ್ ಚೇಂಜ್, ಅಡಾಪ್ಟೇಷನ್ ಫಂಡ್ ಫಾರ್ ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್ ಇಸ್ ಆಲ್ಸೋ ಕ್ಲೈಮೇಟ್ ಚೇಂಜ್. ಮೂರು ಒಂದೇ ಥೀಮ್ಯಾಟಿಕ್ ಮೇಲೆ ಇದ್ದಾಗ, ಡಿ ಆಪ್ಷನ್ ಆಲ್ ದ ಅಬೌವ್ ಇದ್ದಾಗ, ಇಟ್ ಕ್ಯಾನ್ ಬಿ ಮೋಸ್ಟ್ ಪ್ರಾಬಬಲಿ ಆಲ್ ದ ಅಬೌವ್ ಅನ್ನೋ ಒಂದು ಲೈನ್ ಆಫ್ ಥಾಟ್ ನಲ್ಲಿ ಆಲ್ ದ ಅಬೌವ್ ಹಾಕ್ಬೋದು ನೀವು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲೈನ್ಸ್ ಆಫ್ ಥಾಟ್ಸ್. ಸೊ ಇಲ್ಲಿ ದ ಸೊಲ್ಯೂಷನ್ ಫಾರ್ 16th ಕ್ವೆಶ್ಚನ್ ಇಸ್ ಡಿ. Solution is D, all the above is the answer. The final question of the final chapter in our finale season of our economic survey is the 17th question. Consider the following initiative involving primary agricultural credit societies. Okay, PACS. PACS operating as Jan Aushadhi Kendras to provide access to generic medicines at the rural level. Second, PACS serving as common services center to facilitate access to e-services such as money transfer, bus and railway ticket booking, Aadhaar services, etc. Which of the above given statements is or are correct? A 1 only, B 2 only, C both 1 and 2, D none of the above. PACSO, that is Primary Agricultural Credit Societies, Jan Aushadhi Kendra taranu act ಮಾಡಬಹುದು. Second, it can act as a common services center. ಅಂದ್ರೆ ಬೇರೆ ತರದ ಅಲ್ಲಿ ರೂರಲ್ ಏರಿಯಾಸ್ ಅವ್ರಿಗೆ ಸರ್ವಿಸಸ್ ಕೊಡೋ ತರ ಆಕ್ಟ್ ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ನೀವು ಯಾವಾಗ ಈ ತರ ಕ್ವಶನ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂತೀರಾ, ನಿಮ್ಗೆ ಏನೋ ಆನ್ಸರ್ ಬರಲಿಲ್ಲ ಅಂದ್ರೆ ಮಾಡೋಕ್ಕಾಗುತ್ತೆ ಅಂತಾನೆ ಅರ್ಥ. ಸೊ PACS can act as a Jan Aushadhi Kendra also. It can act as a common services center also. There is nothing to tell in your line of thought to negate that. ಕರೆಕ್ಟಾ? ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಮಾಡೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಫಾರ್ ದ ಕ್ವೆಶ್ಚನ್ 17 ದ ಸೊಲ್ಯೂಷನ್ ಇಸ್ ಸಿ, ಬೋತ್ 1 and 2. ಆಯ್ತಾ? ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಚಾಪ್ಟರ್ 10 ಆಫ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ. ಐ ಹೋಪ್ ದಟ್ ಎಲ್ಲ ಚಾಪ್ಟರ್ಸು ಕರೆಕ್ಟಾಗಿ ಕಲ್ತಿದ್ದೀರಾ ಅಂತ. ಇಷ್ಟೇ ಇರೋದು.
ಆಯ್ತಾ. ಈ ಕರ್ನಾಟಕ ಸರ್ವೆ ಮತ್ತು ಬಜೆಟ್ನ ಚೆನ್ನಾಗಿ ಕಲ್ತ್ಬಿಟ್ರೆ ನೀವು, ನಾನು ಹೇಳ್ತಾ ಇದ್ದೀನಲ್ಲ, ಪೇಪರ್ 2 ಆಫ್ ಪ್ರಿಲಿಮ್ಸ್ 40 ಕ್ವಶನ್ ಕರ್ನಾಟಕದ ಬಗ್ಗೆ ಬಂದರೆ 20 ಕ್ವಶನ್ಸ್ನ ನೀವು ಮಿನಿಮಮ್ ಆನ್ಸರ್ ಮಾಡ್ತೀರಾ. ಯಾವುದೇ ಥರ ಡೌಟ್ ಇಟ್ಕೊಂಬೇಡಿ. ದಟ್ ಇಸ್ 50% ಆಫ್ ದ ಮಾರ್ಕ್ಸ್ ಆಫ್ ಕರ್ನಾಟಕ ವಿಲ್ ಕಮ್ ಫ್ರಮ್ ದಿಸ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ತುಂಬ ಪ್ರೀತಿ ಬಂದಿದೆ, ಇಡೀ ಕರ್ನಾಟಕದಿಂದ ತುಂಬ ಪ್ರೀತಿ ಬಂದಿದೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಐ ವಿಲ್ ಆಲ್ವೇಸ್ ಮೇಕ್ ಶೋರ್ ದಟ್ ಐ ಕೀಪ್ ಅಪ್ ದ ಸೇಮ್ ಕ್ವಾಲಿಟಿ ವರ್ಕ್. ಐ ಕೀಪ್ ಹೆಲ್ಪಿಂಗ್ ಯು, ಐ ವಿಲ್ ಕೀಪ್ ಹೆಲ್ಪಿಂಗ್ ಆಲ್ ಆಫ್ ಯು ಪೀಪಲ್. ದಯವಿಟ್ಟು ಯಾವುದೇ ಥರ ಗಮನ ಗೆಡದೆ ದಯವಿಟ್ಟು ಕರೆಕ್ಟಾಗಿ ಓದಿ, ಸಿನ್ಸಿಯರ್ ಆಗಿ ಓದಿ, ಓದಿದ್ನೇ ಓದಿ ಆಯ್ತಾ. ಬೇರೆ ಬೇರೆ ಏನೇನೋ ಓದಕ್ಕೆ ಹೋಗ್ಬೇಡಿ, ಓದಿದ್ನೇ ಓದಿ. ದಯವಿಟ್ಟು ಚೆನ್ನಾಗಿ ಮಾಡ್ತೀರಾ ನೀವೆಲ್ಲ, ದಯವಿಟ್ಟು ತುಂಬ ಬೆಳಿತೀರಾ. ಓಕೆ, ವಿತ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಫಿನಿಶ್ ಆಫ್ ದ ಫಿನಾಲೆ ಆಫ್ ದಿಸ್ ಎಕನಾಮಿಕ್ ಸರ್ವೆ. ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ಶೇರ್ ಮಾಡಿ. ಯಾಕಂದರೆ ಎಷ್ಟು ವ್ಯೂಸ್ ಜಾಸ್ತಿ ಆಗುತ್ತೆ ಅಷ್ಟು ನಮ್ಗೆ ಇನ್ಸೆಂಟಿವ್, ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಸು, ಇನ್ನೂ ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ತರೋಣ ಅಂತ. ಸೊ ವಿತ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಬಾಯ್. ಹಂಗನ್ಬಿಟ್ಟು ಇದೇ ಲಾಸ್ಟ್ ಅಂತ ಹೇಳಲ್ಲ, ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಸ್ ತೊಗೊಂಬರ್ತೀನಿ. ಇನ್ನೂ ನಿಮ್ಗೆ ಹೆಲ್ಪ್ ಆಗೋ ಥರ ತುಂಬ ಥರ ಇನಿಷಿಯೇಟಿವ್ಸ್ನ ತರ್ತೀನಿ. ಅದು ನಿಮಗೂ ಅನಿಸ್ಬೇಕು, ಏನು ಇಷ್ಟು ಈಸಿನ ಓದೋದು, ಏನು ಇಷ್ಟು ಈಸಿನ ಸಬ್ಜೆಕ್ಟ್ ಅನಿಸ್ಬೋದು, ಅದನ್ನು ನಾನು ಮಾಡೇ ಮಾಡ್ತೀನಿ. ವಿತ್ ದ್ಯಾಟ್ ಪುನಃ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಲ್ಲಿ ತನಕ ಸಿಗೋಣ ಗೈಸ್. ಚೆನ್ನಾಗಿ ಓದ್ಕೊಳ್ಳಿ. ಬಾಯ್.